ನಮಸ್ಕಾರ, ನಾನು ಸಬಾ ಹಕೀಂ. ಇಡೀ ಜಗತ್ತಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಏನು ಅಂತಂದರೆ ಶನಿವಾರ ಆಗಿರುವಂತಹ ಬೆಳವಣಿಗೆ. ಶನಿವಾರ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ರಾಷ್ಟ್ರಗಳು ಸೇರಿಕೊಂಡು ಇರಾನಿನ ಸುಪ್ರೀಂ ಲೀಡರ್ ಖಮೇನಿ ಮತ್ತು ಆತನ ಕುಟುಂಬಸ್ಥರನ್ನು ಹತ್ಯೆ ಮಾಡ್ತಾರೆ. ಅದು ಕೂಡ ಗುಪ್ತ ಜಾಗದಲ್ಲಿ ಕುತ್ಕೊಂಡು ತಮ್ಮ ಸೈನಿಕರ ಜೊತೆ, ತಮ್ಮ ವಿಶ್ವಾಸದ ಜನರ ಜೊತೆ ಖಮೇನಿ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಇನ್ಫಾರ್ಮೇಷನ್ ಇಸ್ರೇಲಿಂದ ಅಮೆರಿಕಾಗೆ ಹೋಗಿ ಆ ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕ್ನಲ್ಲಿ ಖಮೇನಿ ತೀರ್ಕೊಂಡಿದ್ದಾರೆ ಅನ್ನೋದು ಅನೌನ್ಸ್ ಕೂಡ ಆಯಿತು, ಕ್ರಿಮಿಷನ್ ಕೂಡ ಆಯಿತು. ವಾಟ್ ನೆಕ್ಸ್ಟ್? ಯುದ್ಧ ಶುರುವಾಗುತ್ತಾ? ಇರಾನ್ನ ಮೇಲೆ ತುಂಬ ರಾಷ್ಟ್ರಗಳು ಅವಲಂಬಿತವಾಗಿದ್ದಾವೆ. ಇನ್ನು ಇರಾನ್ ಕೂಡ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿದೆ. ಇಂಥ ಸಂದರ್ಭದಲ್ಲಿ ಕಚ್ಚಾ ತೈಲವನ್ನು ಎಲ್ಲಿಂದ ತರಿಸ್ಕೊಳ್ಳೋದು? ರಷ್ಯಾ ಮತ್ತು ವೆನೆಜುವೆಲಾದಿಂದ ತರಿಸ್ಕೋಬಹುದಾಗಿತ್ತು ಅನ್ನೋದಾದರೆ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಚಿನ್ನ, ಬೆಳ್ಳಿ, ಬಂಗಾರ ಬಿಟ್ಟಾಕಿ. ಆದರೆ ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆ ಬಿಸಿ ತಟ್ಟುತ್ತಲ್ಲ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋ ಪ್ರಶ್ನೆ ಭಾರತದಿಂದ ಹಿಡಿದು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಮಾಡ್ತಾ ಇವೆ. ಈ ಯುದ್ಧ ಹೇಗೆ ಕಂಟಿನ್ಯೂ ಆಗುತ್ತಾ ಅಥವಾ ಈ ಯುದ್ಧ ನಿಲ್ಲೋ ಲಕ್ಷಣ ಏನಾದರೂ ಕಂಡು ಬರುತ್ತಾ? ಎಷ್ಟು ದಿನ ಈ ಯುದ್ಧ ಕಂಟಿನ್ಯೂ ಆಗಬಹುದು? ಅದರ ಜೊತೆಗೆ ಇಲ್ಲಿ ಇಸ್ರೇಲ್ನ ಮುಂದಿನ ಪ್ಲಾನ್ ಏನಾಗಿರಬಹುದು, ಅಮೆರಿಕದ ಪ್ಲಾನ್ ಏನಾಗಿರಬಹುದು, ಇರಾನ್ನ ಪ್ಲಾನ್ ಏನಾಗಿರಬಹುದು, ಇದರಿಂದ ಭಾರತಕ್ಕೆ ಏನೆಲ್ಲ ಎಫೆಕ್ಟ್ ಆಗಬಹುದು, ಆ್ಯಕ್ಚುಲಿ ಯುದ್ಧ ಶುರು ಆಗೋದಕ್ಕೆ ಏನೆಲ್ಲ ಕಾರಣ ಆಯಿತು, ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀನಿ. ಸೊ ಎಲ್ಲ ಗೊಂದಲಕ್ಕೆ ತೆರೆ ಎಳಿಬೇಕು. ಯುದ್ಧ ಯಾಕೆ ಶುರುವಾಯಿತು, ಈ ಯುದ್ಧದಿಂದ ಏನೆಲ್ಲ ಪ್ರಭಾವ ಇಡೀ ಜಗತ್ತಿನಾದ್ಯಂತ ಆಗುತ್ತೆ ಮತ್ತು ನನ್ನ ದೇಶ ಅಂದರೆ ಭಾರತದ ಮೇಲೆ ಇದರ ಇಂಪ್ಯಾಕ್ಟ್ ಹೇಗಾಗುತ್ತೆ ಅಂತ ತಿಳಿಬೇಕು ಅನ್ನೋ ಕುತೂಹಲ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮತ್ತು ರಕ್ಷಣಾ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಸರ್ನ ನನ್ನ ಸ್ಟುಡಿಯೋಗೆ ಬರಮಾಡಿಕೊಂಡಿದ್ದೀನಿ. ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳದಿದೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. You have started this new venture. Yeah. I wish you a great success in this new venture. Thank you so much, sir. Sir, actually, very honored to be present in this platform. So sweet of you. Thank you very much. So sweet of you. Sir, actually, ಶನಿವಾರ ಆಗಿರುವಂತಹ ಬೆಳವಣಿಗೆಯಿಂದ ಸಾಕಷ್ಟು ಗೊಂದಲ ನಿರ್ಮಾಣ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಿಂದ ನಮ್ಮ ದೇಶಕ್ಕೆ ಏನೆಲ್ಲ ಆಪತ್ತಾಗಬಹುದು, ನಮಗೆ ಹೇಗೆಲ್ಲ ಇಂಪ್ಯಾಕ್ಟ್ ಆಗಬಹುದು, 3ನೇ ವರ್ಲ್ಡ್ ವಾರ್ಗೆ ಇದು ಆರಂಭನ ಅನ್ನೋ ಪ್ರಶ್ನೆ ಶುರುವಾಗಿದೆ. ಸೊ ಇದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಯಾಕೆ ದಾಳಿ ಮಾಡ್ತು ಅನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಒಂದು, ಅವರು ಪರಮಾಣು ಬಾಂಬ್ನ ರೆಡಿ ಮಾಡ್ತಾಯಿದ್ರು, ಅದಕ್ಕೆ ಅಮೆರಿಕದ ಒಪ್ಪಿಗೆ ಇರಲಿಲ್ಲ ಅನ್ನೋದು ಕೂಡ ಆಗುತ್ತೆ. ಬಟ್ ಇದೆಲ್ಲದಕ್ಕೂ ಕಾರಣ ಹುಡುಕ್ತಾ ಹೋದರೆ ನಾವು ಮತ್ತೆ ಹಿಸ್ಟ್ರಿಗೆ ಹೋಗಬೇಕಾಗತ್ತೆ. ಸರ್ ಏನು ಹೇಳ್ತೀರಿ ಈ ಬಗ್ಗೆ? ಹೇಗೆ ಶುರುವಾಯ್ತಿದ್ದು ಕಾನ್ಫ್ಲಿಕ್ಟ್? ಇಸ್ರೇಲ್ಗೆ ಅವರ ಅಳಿವು ಉಳಿವು ಬಂದು ಇರೋದೇ they are in the Middle East surrounded by complete Muslim countries. Correct. So Israel is the only country ಎಲ್ಲರನ್ನು ಎದುರಿಸ್ಕೊಂಡು ಥ್ರೂ ದೇರ್ ಟೆಕ್ನಾಲಜಿ ಎಲ್ಲ ಅವ್ರ ಅಸ್ತಿತ್ವನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಬೈ ಆ್ಯಂಡ್ ಲಾರ್ಜ್ ದೇ ಆರ್ ಗುಡ್ ವಿತ್ ಆಲ್ಮೋಸ್ಟ್ ಆಲ್ ಗಲ್ಫ್ ಕಂಟ್ರೀಸ್. ಯಾರ ಜೊತೆನೋ, ಸೌದಿ ಜೊತೆನೋ ಅವ್ರ ಒಪ್ಪಂದ ಆಗ್ತಿತ್ತು, UAE ಜೊತೆನೂ ಅವ್ರಿಗೇನಂತ ಇದಿರಲಿಲ್ಲ. ಅವ್ರಿಗಿದ್ದಿದ್ದು ಒಂದೇ ಒಂದು ಇಶ್ಯೂ ಅಂದರೆ ಇರಾನ್ ವಾಸ್ ನಾಟ್ ಡೈರೆಕ್ಟ್ಲಿ ಅಟ್ಯಾಕಿಂಗ್ ಇಸ್ರೇಲ್, ಬಟ್ ಅವರು ಮುಂಚೆ ಏನು ಮಾಡಿದ್ರು, ಪ್ರಾಕ್ಸಿ ಶುರು ಮಾಡಿದ್ರು, ಶ್ಯಾಡೋ ವಾರ್ ಶುರು ಮಾಡಿದ್ರು. 3 ಇಟ್ಕೊಂಡು ಅಂದರೆ ಹಮಾಸ್, ಹೆಜ್ಬುಲ್ಲಾ ಮತ್ತು ಹೌತೀಸ್ ಇಟ್ಕೊಂಡು ಇವ್ರ ಮೇಲೆ ನಿರಂತರ ದಾಳಿ ಮಾಡ್ತಾಯಿದ್ರು. ಅದನ್ನು ಒಂದು ಹತೋಟಿಗೆ ತಂದ ಮೇಲೆ ಏನಾಯಿತು, ಇವರೇ ಡೈರೆಕ್ಟ್ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಇರಾನೇ ಇಸ್ರೇಲ್ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಓನ್ಲಿ ಥಿಂಗ್ ಈಸ್ ಅವರು ಆ ಲೆಬನೀಸ್ನ ಜಾಗನ ಕಿತ್ಕೊಂಡಿದ್ದಾರೆ. ಹೆಜ್ಬುಲ್ಲಾ ಜಾಗನ ಇಸ್ರೇಲ್ ಕಿತ್ಕೊಂಡು ಇಸ್ರೇಲ್ ಅನ್ನೋ ಒಂದು ರಾಜ್ಯವನ್ನು ರಾಷ್ಟ್ರವನ್ನು ಕಟ್ಕೊಂಡಿದ್ದಾರೆ. ನಮ್ಮ ಜಾಗನ ಅವ್ರು ಕಿತ್ಕೊಂಡಿದ್ದಾರೆ. ಸೊ ಅವ್ರನ್ನ ಅಲ್ಲಿಂದ ಜೊತೆಯಲ್ಲಿ ಈ ಗಾಜಾ ಮತ್ತು ಪ್ಯಾಲೆಸ್ಟೈನನ್ನು ಸಪ್ರೇಟ್ ಮಾಡಿರೋದು ಮತ್ತು ಅವ್ರಿಗೆ ಅಲ್ಲಿ ಕೊಡ್ತಾ ಇರೋ ತೊಂದರೆ, ಇಂಥದ್ರ ಮೇಲೆಲ್ಲ ಭಾಳನೇ ಇವರು ಐಡಿಯಾಲಜಿಕಲಿ ದೇವರ್ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಸೊ ಆದ್ದರಿಂದ ಇರಾನು ನಿರಂತರ ಇವ್ರ ಮೂಲಕ ದಾಳಿ ಮಾಡ್ತಿತ್ತು. ನೆಕ್ಸ್ಟ್ ಇರಾನೇ ದಾಳಿ ಮಾಡೋಕ್ಕೆ ಶುರುವಾಯಿತು. ಅಮೇರಿಕಾಗೆ ಅಳಿವು ಉಳಿವು ಪ್ರಶ್ನೆ, ಗಲ್ಫ್ ದೇಶದಲ್ಲಿ ಅವ್ರ ನೆಲೆ ಊರಬೇಕು ಅಂದರೆ ಅವ್ರದ್ದೇ ಆದ ಒಂದು ರಾಷ್ಟ್ರ ಅವ್ರು ಕೇಳ್ಕೊಂಡಂಗೆ ಇರಂಗಿರಬೇಕು. ಅಫ್ಕೋರ್ಸ್ ಗಲ್ಫ್ ಕಂಟ್ರೀಸ್ ಎಲ್ಲ
ಇವ್ರು ಹೇಳ್ದಂಗೆ ಕೇಳ್ತಾ ಇತ್ತು. ಡಾಲರ್ಸಲ್ಲೇ ಪೆಟ್ರೋಲು ಡೀಸಲ್ಲು ಅವೆಲ್ಲ ವ್ಯಾಪಾರಗಳು ನಡೀತಾ ಇತ್ತು. ಅಗೇನ್ಸ್ಟ್ ಡಾಲರ್ಸ್ ಬೇಡ, ನಮ್ಮ ಕರೆನ್ಸಿಲೇ ನಾವು ಮಾಡ್ತೀವಿ, ನಮ್ಮ ಇದರಲ್ಲೇ ಮಾಡ್ತೀವಿ ಅಂತ ಫಸ್ಟು ತಲೆ ಎತ್ತಿದ್ದು ಸದಾಮ್ ಹುಸೇನ್ ಆಯಿತು. ಇರಾನ್ ಅವ್ರು ಫಸ್ಟು ಮಾಡಿದ್ರು, ಆಮೇಲೆ ಸದಾಮ್ ಹುಸೇನ್ ತಲೆ ಎತ್ತಿದ್ರು. ಸದಾಮ್ ಹುಸೇನನ್ನು ತೆಗೆದಾಕಿದ್ರು. ಏನಂದರೆ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇಟ್ಕೊಂಡಿದ್ದಾರೆ ಅಂತ. ಬಟ್ ಅವ್ನು ತೆಗೆದಾಕಿದ್ಮೇಲೆ ಆ ರಾಷ್ಟ್ರನೂ ಹಾಳು ಮಾಡಿಟ್ಬಿಟ್ರು. ಅಲ್ಲಿ ಯಾವ ವೆಪನ್ನೂ ಇರಲಿಲ್ಲ, ಯಾವ ಮಾಸ್ ಡಿಸ್ಟ್ರಕ್ಷನ್ ಇರಲಿಲ್ಲ. ನೆಕ್ಸ್ಟ್ ಈಗ ಇರಾನಿಗೆ ಬಂದಿದ್ದಾರೆ. ಇರಾನಿಗೆ ಬಂದು ಒಂದು ಇಸ್ರೇಲಿಗೆ ಸಪೋರ್ಟ್ ಮಾಡೋದು ಒಂದು ವಿಚಾರ ಆದರೆ, ಎರಡನೇ ವಿಚಾರದಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು. ಏನಕ್ಕೆ ರೆಜಿಮ್ ಚೇಂಜ್ ಮಾಡಬೇಕು? ನಾವು ಹೇಳ್ದಂಗೆ ಕೇಳಬೇಕು. ಸೊ ಅಲ್ಲಿಂದ ಏನು ಅನುಕೂಲ, ಅಮೇರಿಕಕ್ಕೆ ಏನು ಅನುಕೂಲ? ಒಂದು ಇಸ್ರೇಲಿಗೆ ಸಪೋರ್ಟ್ ಮಾಡೋದೊಂದು ಅನುಕೂಲ ಆದರೆ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ, ಅವ್ರ ನೆಲೆ ಉಳಿಸ್ಕೊಳ್ಳೋಕ್ಕೆ, ಒಂದು ಅಸ್ತಿತ್ವಕ್ಕೆ ಅವ್ರಿಗೆ ಇಸ್ರೇಲ್ ಬೇಕು. ಎರಡನೇದು ಅಲ್ಲಿರೋ ಆಯಿಲ್ ರಿಸೋರ್ಸಸ್. ಅದರ ಎರಡನೇದು. ಮೂರನೇದು ಅತಿ ದೊಡ್ಡ ಆಯಿಲ್ ರಿಸೋರ್ಸಸ್ ಅನ್ಸುತ್ತೆ. 4% ಆಫ್ ದಿ ಗ್ಲೋಬಲ್ ಆಯಿಲ್ ರಿಸೋರ್ಸಸ್ ಅಲ್ಲಿದೆ, ಇರಾನಲ್ಲಿದೆ. ವೆನಿಜುಲಾನ್ ಕೈಯಲ್ಲಿ ಇಟ್ಕೊಂಡಿದ್ದಾಯಿತು. ದಟ್ ವಾಸ್ ದಿ ಹೈಯೆಸ್ಟ್ ಇನ್ ಆಯಿಲ್. ನೆಕ್ಸ್ಟ್ ಕಮ್ಸ್ ದಿ ಇರಾನ್. ಇವ್ರು ಹೇಳ್ದಂಗೆ ಕೇಳ್ತಾ ಇಲ್ಲ. ಇರಾನಲ್ಲಿ ಈಗ ಸದ್ಯಕ್ಕೆ 3.3 ಮಿಲಿಯನ್ ಬ್ಯಾರಲ್ ಪರ್ ಡೇ ಉತ್ಪಾದನೆ ಆಗ್ತಿತ್ತು. ಅದರಲ್ಲಿ 90% ವಾಸ್ ಗೋಯಿಂಗ್ ಟು ಚೈನಾ. ಇನ್ ಸ್ವಲ್ಪ ಪಾಕಿಸ್ತಾನ ಅಲ್ಲಿ ಇಲ್ಲಿ ಹೋಗೋದು ಥ್ರೂ ದಿ ಪೈಪ್ಲೈನ್ಸ್ ಆ್ಯಂಡ್ ಶಾಡೋ ಫ್ಲೀಟ್ಸ್ ಮೂಲಕ. ದೇ ವರ್ ಡೂಯಿಂಗ್ ಇಟ್ ಆ್ಯಂಡ್ ದೇರ್ ಕರೆನ್ಸಿ ವಾಸ್ ಯುವಾನ್ ತಗೋತಾ ಇದ್ರು. ಅದ್ರ ಮೂಲಕ ಕೆಲವು ವೆಪನ್ಸ್ಗಳು ಅದು ಇದು ತಗೊಂಡು ಅವ್ರು ಹೆಂಗೋ ಅಸ್ತಿತ್ವ ಉಳಿಸ್ಕೊಂಡಿದ್ರು. ಈಗ ಇರಾನನ್ನು ಒಂದು ಬಲೆ ಹಾಕಿ ವೆನಿಜುಲಾನ ಬೆಲೆ ಹಾಕಿದ್ರೆ ಚೈನಾಗೆ ಒಂದು ಹಿಡಿತದಲ್ಲಿ ಇಟ್ಕೋಬೋದು. ಸೊ ಚೈನಾ ವಾಸ್ ದಿ ಮೇನ್ ಟಾರ್ಗೆಟ್ ಅವ್ರಿಗೆ. ಬಿಕಾಸ್ ಕಂಪ್ಲೀಟ್ ಎಕನಾಮಿ ಯಾವಾಗಲೂ ಆಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ದೇಶದ ಎಕನಾಮಿ. ಸೊ ಅದನ್ನು ಕಂಟ್ರೋಲ್ ತಗೊಂಡ್ಬಿಟ್ರೆ, ಚೈನೀಸ್ ಕಂಟ್ರೋಲ್ ತಗೊಂಡ್ರೆ, ಇವ್ರಿಗೆ ಪೆಟ್ರೋಲ್ ಕಟ್ ಮಾಡಿದ್ರೆ, ನಾವು ಅಂದರೆ ಐ ಆಮ್ ಟೆಲಿಂಗ್ ಪೆಟ್ರೋಲ್, ಆಯಿಲ್, ಕ್ರೂಡ್ ಆಯಿಲ್ ಕಟ್ ಮಾಡಿದ್ರೆ ವೆನಿಜುಲಾಯಿಂದ ಆಯಿತು, ಇದರಿಂದ ಆಯಿತು, ಇನ್ನು ಉಳಿದಿರೋದು ಒಂದು ರಷ್ಯಾ ಒಂದು ಸಪೋರ್ಟ್ ಮಾಡ್ಬೋದು ಇವರಿಗೆ ಅಷ್ಟೇ. ಸೊ ದೇ ವಾಂಟೆಡ್ ಟು ಬ್ರಿಂಗ್ ಕಂಟ್ರೋಲ್ ಆನ್ ಚೈನಾ, ಅಮೆರಿಕಾ. ಸೊ ಅದಕ್ಕೆ ಅವ್ರದ್ದು ಒಂದು ಆಸೆ ಇತ್ತು. ಪ್ಲಸ್ ಇಸ್ರೇಲ್ದು ಸಪೋರ್ಟ್ ಮಾಡಬೇಕಾಗಿತ್ತು. ವೆನೆಜುವೆಲಾ ಅಧ್ಯಕ್ಷನನ್ನ ಇವರು ಕರ್ಕೊಂಡು ಹೋಗಿ ಅಮೆರಿಕ ಜೈಲಲ್ಲಿ ಇಟ್ಕೊಂಡಾದ್ಮೇಲೆ ಇಂಥ ಬೆಳವಣಿಗೆ ಆಗ್ಬೋದು ಅಂತ ಅಂದಾಜೇನಾದ್ರು ನಿಮಗಿತ್ತ? ರೆಜಿಮ್ ಚೇಂಜ್ ಅನ್ನೋದು ಯಾವತ್ತೂ ಟ್ರಂಪೇ ಅದಕ್ಕೆ ಒಪ್ಕೊಂಡಿರಲಿಲ್ಲ. 2016ರಲ್ಲಿ ಟ್ರಂಪೇ ಹೇಳ್ತಾನೆ, ರೆಜಿಮ್ ಚೇಂಜ್ ಈಸ್ ನಾಟ್ ಅವರ್ ಕಪ್ ಆಫ್ ಟೀ, ಇಟ್ ಈಸ್ ಓನ್ಲಿ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ಮನಿ. 2025 ಒಂದು ಯಾವುದೋ ಸೌದಿ ಅರೇಬಿಯಾ ಮೀಟಿಂಗಲ್ಲೂ ರೆಜಿಮ್ ಚೇಂಜಿಗೆ ನಾವು ಕೈ ಇಡಬಾರ್ದು ಅಂತ ಹೇಳ್ತಾನೆ. ಅದು ಟ್ರಂಪ್ ಒಂಥರ ಏನಂತ ಹೇಳ್ತಾರೆ, ಈಸ್ ಅನ್ ಸೈಕಿಕ್ ಗೈ. ಸೊ ಅವನು ಏನು ಡಿಸಿಷನ್ ತಗೋತಾನೆ, ಏನು ಲೀಗಲ್ ಅನಿಸುತ್ತೆ, ಏನಕ್ಕೂ ಅವನು ತಲೆ ಕೆಡ್ಸ್ಕೊತಿಲ್ಲ. ಈವನ್ ಟುಡೇ ವಾಟ್ ದೇ ಹ್ಯಾವ್ ಸಪೋರ್ಟೆಡ್ ಇಸ್ ನಾಟ್ ಲೀಗಲ್. ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಲೀಗಲ್ ಅಲ್ಲ, ಜೊತೆಲಿ US ಅಲ್ಲೇ ಲೀಗ್ಯಾಲಿಟಿ ಇಲ್ಲ. ಯಾಕಂದರೆ ಅದು US ಕಾಂಗ್ರೆಸ್ ಅಲ್ಲಿ ಒಪ್ಪಿಲ್ಲ. ಇವನು ಹೋಗಿ ಯುದ್ಧ ಮಾಡಬೇಕು, ಇವ್ರಿಗೆ ಸಪೋರ್ಟ್ ಮಾಡಬೇಕು, ಶಿಪ್ಸ್ನ ಕಳಿಸ್ಬೇಕು, ಅದು ಯಾವುದು US ಕಾಂಗ್ರೆಸ್ ಕೊಟ್ಟಿಲ್ಲ. ಮಾತುಕತೆ ನಡೀತಿತ್ತು. ಈವನ್ ಸೆಕ್ಯೂರಿಟಿ ಕೌನ್ಸಿಲ್ ಆಲ್ಸೋ ಹ್ಯಾಸ್ ಕಂಡೆಮ್ಡ್ ವೆರಿ ಸ್ಟ್ರಾಂಗ್ಲಿ. ಮಾತುಕತೆ ನಡೀತಿತ್ತು. ಇಟ್ ವಾಸ್ ನಾಟ್ ಎ ಫೇಲ್ಯೂರ್. ದೇ ವರ್ ಹ್ಯಾಪಿ, ದೇ ವರ್ ಟೆಲಿಂಗ್ ಇಟ್ ಈಸ್ ಗೋಯಿಂಗ್ ಇನ್ ಎ ಕಂಡೀಷನ್. 1-2 ಮಾತುಕತೆಯಲ್ಲಿ ಆಗೋಗುತ್ತೆ ಅಂತ ಎಲ್ಲೂ ಇಲ್ಲ. ಇಟ್ ಮೇ ಟೇಕ್ 10 ಆಗ್ಬೋದು, 12, ಬಟ್ ನಡೀತಾ ಇತ್ತು ಮಾತುಕತೆ. ಸೊ ದಟ್ ಈಸ್ ವೇರ್ Khamenei came on the morning of Saturday with all the 30 people. ಅಲ್ಲಿ ಡಿಸ್ಕಷನ್ ಅಂತಾನೆ ಬಂದಿದ್ದವರು. ಬಂದ ತಕ್ಷಣ ಇವರು ದಿಸ್ ಆಲ್ ಈಸ್ AI ಜನರೇಟೆಡ್ ಮಿಲಿಟರಿ ವಾರ್ಫೇರ್. ಇದು the moment that it detects the face through satellites, it forms ಒಪಿನಿಯನ್. ಅಂದರೆ ಕಿಲ್ಲರ್ ಚೈನ್ ಅಂತ, ಅದು ಸ್ಟೆಪ್ ಬೈ ಸ್ಟೆಪ್. ಇವನೇ ಇಂಥ ಜಾಗದಲ್ಲಿ ಇಷ್ಟೊತ್ತಿಗೆ ಇವನು ಬಂದಿದ್ದಾನೆ. ಇಟ್ ಕೀಪ್ಸ್ ಆನ್ ಟ್ರ್ಯಾಕಿಂಗ್ ಇಸ್ ಫೇಸ್, ಇಟ್ ಕೀಪ್ಸ್ ಆನ್ ಟ್ರ್ಯಾಕಿಂಗ್ ಇಟ್ಸ್ ಮೂಮೆಂಟ್, ಇಟ್ ಸೆಲೆಕ್ಟ್ಸ್ ದಿ ವೆಪನ್. ಈ ವೆಪನ್ ಈ ಟೈಮ್ ಕೊಡಿದ್ರೆ ಅವ್ನು ಸತ್ತೋಗ್ತಾನೆ. ದಟ್ ಈಸ್ ವೈ ದೇ ಹ್ಯಾವ್ ಎಂಡ್ಯೂರಿಲ್ ಅಂತ, ಇಲ್ಲ ಕ್ಲಾಡೇನೋ ಆ ಥರ ದೇ ಹ್ಯಾವ್ ಯೂಸ್ ದಿಸ್ AI ಡ್ರಿವನ್ ಸಾಫ್ಟ್ವೇರ್ಸ್. ಅದ್ರ ಮೂಲಕ ದೇ ಹ್ಯಾವ್ ಸ್ಟ್ರಾಂಗ್ಲಿ ಹಿಟ್ ದ ಪ್ಲೇಸ್ ವೇರ್ ಹಿ ವಾಸ್ ಡೂಯಿಂಗ್ ದ ಮೀಟಿಂಗ್. ಸೊ and the credit goes to Mossad.
ಮೊಸಾದ್ ಅಂತಾನು ಹೇಳ್ಬೋದು, CIA ಅಂತಾನು ಹೇಳ್ಬೋದು. ದೇ ಬೋತ್ ಹ್ಯಾವ್ ಜಾಯಿಂಟ್ಲಿ ಡನ್ ದಿಸ್ ಆಪರೇಷನ್ ವಿತ್ AI ಸಪೋರ್ಟು ತಗೊಂಡಿದ್ದಾರೆ, ಟೆಕ್ನಾಲಜಿ ಸಪೋರ್ಟು ತುಂಬಾ ಯೂಸ್ ಮಾಡಿದ್ದಾರೆ. ಸೊ ಸ್ಯಾಟಿಲೈಟ್ಸ್, ಯಾಕಂದರೆ ಇಷ್ಟೊಂದು ಸ್ಯಾಟಿಲೈಟ್ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕು ಅಂದರೆ ಇಟ್ ಕ್ಯಾನ್ ಬಿ ಓನ್ಲಿ CIA ಆ್ಯಂಡ್ ಅಮೆರಿಕಾ. ದೇ ಹ್ಯಾವ್ ಗಿವನ್ ಆಲ್ ದಿ ಇನ್ಫಾರ್ಮೇಷನ್. ಅಮೆರಿಕಾ ಕ್ಯಾನ್ ಓನ್ಲಿ ಡೂ ದಿಸ್, ದೇ ವಿಲ್ ಗಿವ್ ಇನ್ಫಾರ್ಮೇಷನ್ಸ್, ದೇ ವಿಲ್ ಗಿವ್ ದ ಟೆಕ್ನಾಲಜಿ. ಅವರು 10-20 ಸಾವಿರ ಜನ ಕಳಿಸ್ತಾರೆ ಅಷ್ಟೇ ಹೊತ್ತು. ದೇ ವಿಲ್ ನೆವರ್ ಗೋ ವಿತ್ ದೇರ್ ಫುಟ್ ಸೋಲ್ಜರ್ಸ್ ಇನ್ಸೈಡ್ ಇರಾನ್. ಹೋಲ್ ಆ್ಯಂಡ್ ಸೋಲ್ ಆಗಿದೆ. ಅವ್ರಿಗೆ ಯಾವತ್ತು ಬಾಡಿ ಬ್ಯಾಗ್ಸ್ ಬಂದರೆ ಟ್ರಂಪ್ಕಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಟ್ರಂಪ್ ಮೇಲೆ ಈಗಾಗಲೇ 36% ಬಿದ್ದಿದೆ ರೇಟಿಂಗು. ಇನ್ನು ಬಾಡಿ ಬ್ಯಾಗ್ಸ್ಗಳು ಇಲ್ಲಿಂದ ಹೋಗೋಕ್ಕೆ ಶುರುವಾಯಿತು ಅಂದರೆ ಇನ್ನೂ ರೇಟಿಂಗ್ ಬಿದ್ದೋಗುತ್ತೆ. ಇನ್ನು ಟ್ರಂಪ್ನ ಎಲ್ಲಿ ಮಧ್ಯಂತರ ಇದರಲ್ಲಿ ಎಲ್ಲಿ ತೀರಾ ಇದಾಗುತ್ತೆ ಅಂತ ಈಸ್ ವೆರಿ ಸ್ಕೇರ್ಡ್ ಅಬೌಟ್ ಇಟ್. ಸೊ ಈ ವಿಲ್ ಓನ್ಲಿ ಗಿವ್ ದ ಟೆಕ್ನಾಲಜಿ, ಸ್ಟ್ಯಾಂಡ್ ಔಟ್ಸೈಡ್ ಆ್ಯಂಡ್ ಟೆಲ್ ಆ್ಯಂಡ್ ಹಿ ಸಪೋರ್ಟ್ಸ್ ಇಸ್ರೇಲ್. ಅವ್ರಿಗೆ ಹೆಗ್ಲ ಮೇಲೆ ಗನ್ ಇಟ್ಬಿಟ್ಟು ಹೊಡೆಯೋ ಅಂಥ ಒಂದು ಪರಿಸ್ಥಿತಿ ಟ್ರಂಪ್ಗೆ. ಓಕೆ, ಸೊ ದಿಸ್ ಇಸ್ ದ ರೀಸನ್ ಯಾಕಿದೆಲ್ಲ ಆಯಿತು ಅಂತ. ಫೈನ್ ಸರ್, ನನಗೊಂದು ಪ್ರಶ್ನೆ ಇದೆ ಆ್ಯಕ್ಚುಲಿ. ಒಂದು ದೇಶ ಎಲ್ಲ ಹಂತದಲ್ಲೂ, ಅದು ರಕ್ಷಣೆ ಆಗಿರಬಹುದು, ಅಥವಾ ಅಲ್ಲಿರೋ ಸಂಪನ್ಮೂಲ ಆಗಿರಬಹುದು, ಅಥವಾ ಅಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲದರಲ್ಲೂ ಯಾವಾಗ ಬಲಿಷ್ಠವಾಗುತ್ತೋ ಸೊ ಆವಾಗ ಇಡೀ ಜಗತ್ತನ್ನು ಫೈಟ್ ಮಾಡುವಂತಹ ಕೆಪಾಸಿಟಿ ಹೊಂದಿರುತ್ತೆ. ಅದು ಹಿಂದೆನೂ ಹೌದು, ಈಗಲೂ ಹೌದು, ಮುಂದೆನೂ ಹೌದು. ಓಕೆ, ಈಗ ಆಲ್ರೆಡಿ ಯಾರೆಲ್ಲ ಇಸ್ರೇಲ್ ಮೇಲೆ ಯಾರೆಲ್ಲ ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾರೋ ಯಾವ ದೇಶದವರು, ಅವ್ರ ಹತ್ರ ಆಲ್ರೆಡಿ ಪರಮಾಣು ಬಾಂಬ್ ಇದೆ. ಇರಾನ್ ಅದನ್ನು ಮಾಡ್ತಾ ಇದೆ ಅಂದಿದ್ದಕ್ಕೆ ಇವ್ರಿಗೇನು ಪ್ರಾಬ್ಲಮ್ಮು? ಇಸ್ರೇಲ್ ಹತ್ರ ಪರಮಾಣು ಬಾಂಬ್ ಇದೆ, ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಅಮೆರಿಕ ಹತ್ರ ಇದೆ ಅಫ್ಕೋರ್ಸ್. ಈಗ ಇರಾನು ಅದನ್ನು ಪರಮಾಣು ಬಾಂಬ್ನ ಡೆವಲಪ್ ಮಾಡ್ಕೊಂಬಿಟ್ರೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಇಸ್ರೇಲ್ ಕೆನಾಟ್ ಸ್ಟಾಪ್ ದೆಮ್. ಈಗ ನಾರ್ತ್ ಕೊರಿಯಾ ತಗೊಳ್ಳಿ, ಕಿಮ್ ಜಾಂಗ್, ಏನಿದೆ ಅವನ ಹತ್ರ? ಈಗ ಅಮೆರಿಕ ಟ್ರಂಪ್ ಯಾಕೆ ಹೋಗಿ ಅವನ ಹತ್ರ ಮಾತಾಡ್ತಿಲ್ಲ? ಅಲ್ಲಿ ತಿನ್ನೋಕ್ಕಿಲ್ಲ, ಏನೂ ಇಲ್ಲ, ಬಟ್ ಅವನ ಹತ್ರ ಪರಮಾಣು ಬಾಂಬ್ ಇದೆ. ಮಾತಾಡಲ್ಲ, ಅಮೆರಿಕ ಮೇಲೆ ನಿಮ್ಮ ಮೇಲೆ ಡೈರೆಕ್ಟ್ ಮಿಸೈಲ್ ಬಿಡ್ತೀನಿ ಅಂತ. ಸೊ ಅವನ ಬಗ್ಗೆ ಟ್ರಂಪ್ ಹೋಗೋದೇ ಇಲ್ಲ, ಮಾತಿಗೂ ಹೋಗಲ್ಲ, ಬೈಯೋಕ್ಕೂ ಹೋಗಲ್ಲ, ಅವನ ಹತ್ರ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಅಷ್ಟು ಭಯ ಟ್ರಂಪ್ಗೆ. ಅದೇ ಥರ ಇರಾನು ಪರಮಾಣು ಬಾಂಬು ಮಾಡ್ಕೊಂಬಿಟ್ರೆ ಅವ್ರು ಯಾಕೆ ಕೇರ್ ಮಾಡ್ತಾರೆ? ಇಸ್ರೇಲ್ಗೆ ಯಾಕೆ ಕೇರ್ ಮಾಡ್ತಾರೆ? ಇನ್ನು ಎದುರಿಸ್ಕೊಂಡೇ ಕೂತಿರ್ತಾರೆ. ಸೊ ಅವ್ರಿಗೆ ಏನೇ ಇದಾದ್ರೂ ಈಗ ಇಸ್ರೇಲ್ಗಿದ್ದೇನು ಈ ಮಾತುಕತೆ ಮುರಿಬೇಕು, ಅದಕ್ಕೆ ಇವರು ಶುರು ಮಾಡಿಸಿದ್ದು. ಸೊ ಇವ್ರಿಗೇನು ಮಾತುಕತೆಯಲ್ಲಿ ಆಯಿತು ಅಂತ ಒಪ್ಕೊಂಡು ಯಾವುದೋ ಒಂದು ಅಗ್ರಿಮೆಂಟ್ ಬಂದರು, ಇವತ್ತು ಅವ್ರು ಸುಮ್ಮನೆ ಇದ್ದರು, ಇನ್ನು ಮುಂದಿನ ವರ್ಷ ಸುಮ್ಮನೆ ಇರ್ತಾರೋ, ಅದ್ರ ಮುಂದಿನ ವರ್ಷ ಸುಮ್ಮನೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಡೂಯಿಂಗ್ ಯುರೇನಿಯಂ ಎನ್ರಿಚ್ಮೆಂಟ್. ಯುರೇನಿಯಂ ಎನ್ರಿಚ್ಮೆಂಟು ಯಾವಾಗ ನಿಮಗೆ 2 to 5% ಅಷ್ಟು ಮಾಡ್ಕೋತಿರೋ ನೀವು, ಆ ಯುರೇನಿಯಂ ಎನ್ರಿಚ್ಮೆಂಟ್ ಅಷ್ಟು ಪರ್ಸೆಂಟೇಜ್ ಮಾಡಿಕೊಂಡ್ರೆ ಮಾತ್ರ ಯು ಕ್ಯಾನ್ ಯೂಸ್ ಫಾರ್ ನ್ಯೂಕ್ಲಿಯರ್ ಎಲೆಕ್ಟ್ರಿಕ್ ಪವರ್ ಅಂಥದ್ದು ಮಾಡೋಕ್ಕೆ. ಅಕಸ್ಮಾತ್ 20% ಅಷ್ಟು ನೀವು ಎನ್ರಿಚ್ಮೆಂಟ್ ಮಾಡಿಕೊಂಡ್ರೆ ದಟ್ ಕ್ಯಾನ್ ಬಿ ಯೂಸ್ ಫಾರ್ ಮೆಡಿಸನ್, ಐಸೋಟೋಪ್ಸು ಅಂಥವಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ವೆನ್ ಇಟ್ ಗೋಸ್ ಬಿಯಾಂಡ್ 50 to 60%, ಅವಾಗ ಏನಾಗುತ್ತೆ, ಡರ್ಟಿ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಮಾಡ್ತಾರೆ. ಅಂದರೆ ನ್ಯೂಕ್ಲಿಯರ್ ಬಾಂಬ್ ಅವಾಗೂ ಮಾಡ್ತಾರೆ, ದ ವಾರ್ ರೇಟ್ ವಿಲ್ ಬಿ ಟೂ ಹೆವಿ. ಬಟ್ 90% ಅಂತ ಮಾಗೋಗ್ಬಿಟ್ರೆ ಇಟ್ ವಿಲ್ ಬಿ ದಿ ಸ್ಟ್ಯಾಂಡರ್ಡ್ ನ್ಯೂಕ್ಲಿಯರ್ ಬಾಂಬ್ಸ್ ವಾಟ್ ದೇ ಕ್ಯಾನ್ ಡೂ ಇಟ್. They have already achieved 60%. They already have 440 kgs ಆಗ ಅವ್ರು ಆಗಲೇ ಮಾಡಿ ಇಟ್ಕೊಂಡಿದ್ರು. 60% ಆಗಿದೆ ಇರಾನಿಯನ್ಸ್. ಸೊ ಅವ್ರು 90% ಮಾಡೋದು, ಇಟ್ ಡಸ್ ನಾಟ್ ಟೇಕ್ ಮಚ್ ಟೈಮ್ ಫಾರ್ ದೆಮ್. ದೇ ಡಿಂಟ್ ವಾಂಟ್ ದಟ್ ಟು ಹ್ಯಾಪನ್ ಆ್ಯಂಡ್ ದೇ ಡಿಂಟ್ ವಾಂಟ್ ಟು ಸಿ ದಟ್ ದೇ ನ್ಯೂಕ್ಲಿಯರ್ ಬಾಂಬ್ ಇಸ್ ರೆಡಿ ವಿತ್. ಫ್ರಮ್ ಹೌ ಲಾಂಗ್ ದೇ ಆರ್ ಕಲೆಕ್ಟಿಂಗ್ ದಿಸ್ ಯುರೇನಿಯಂ? ಸುಮಾರು ವರ್ಷಗಳಿಂದ, 2000 ಇಂದಾನೆ ಅಫ್ಕೋರ್ಸ್. ಆವಾಗ ರಷ್ಯನ್ಸು ಕೊಟ್ಟಿದ್ರು, ಆ ಶಾರ್ಟ್ ಟೈಮಲ್ಲೇ ಮಾಡಿದ್ರು ಅಂತ ಕಾಣುತ್ತೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಡೇಟ್. But they started doing this nuclear enrichment, uranium enrichment. Uranium enrichment ಅಂದರೆ ಯೂಶಲಿ ಯುರೇನಿಯಮ್ ನೀವು ತಗೊಂಡಾಗ, ಮೈನಿಂಗ್ ಮಾಡಿದಾಗ ಅದು 238 ಫಾರ್ಮಲ್ಲಿ ಇರುತ್ತೆ, U-238 ಅಂತ. ಅದನ್ನು ಯುರೇನಿಯಂ ಎಕ್ಸೋಫ್ಲೋರೈಡ್ ಅಂತ ಒಂದು ಗ್ಯಾಷಿಯಸ್ ರೂಪದಲ್ಲಿ ಅದನ್ನು ಸೆಂಟ್ರಿಫ್ಯೂಜ್ ಮಾಡ್ತಾರೆ. ಅಂದರೆ ತಿರುಗಿಸ್ತಾರೆ ಒಂದು 50,000 ದಿಂದ 70,000 RPM. ಅದು ತಿರುಗಿಸಿದಾಗ ಏನಾಗುತ್ತೆ, 235
ಮೇಲ್ಗಡೆ ಬರುತ್ತೆ, 238 ಕೆಳಗಡೆ ಅಂದರೆ ವಾಲ್ಗೆಲ್ಲ ಅಂಟ್ಕೊಳ್ಳುತ್ತೆ. ಆ 235ನ ಎಷ್ಟು ಕಲೆಕ್ಟ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಎನ್ರಿಚ್ಮೆಂಟ್, U-235. ಸೊ ದಿಸ್ ಈಸ್ ಕಾಲ್ಡ್ ದಿ ಯುರಾನಿಯಂ ಎನ್ರಿಚ್ಮೆಂಟ್. ಆಫ್ ಕೋರ್ಸ್ ದೇರ್ ಇಸ್ ಅ ಲಾಟ್ ಆಫ್ ಟೆಕ್ನಾಲಜಿ ಟು ಎಕ್ಸ್ಪ್ಲೇನ್, ಬಟ್ ಐ ಹ್ಯಾವ್ ಟೋಲ್ಡ್ ಯು ಇನ್ ಅ ವೆರಿ ಸಿಂಪಲ್ ವೇ. ಸೊ ಈ U-235 60% ಅಷ್ಟಿದ್ರೇ ದೇ ಕ್ಯಾನ್ ಡೂ ಎ ಬಾಂಬ್. So 90% ಆದರೆ that will be a ಪಕ್ಕಾ ನ್ಯೂಕ್ಲಿಯರ್ ಬಾಂಬ್. ಸೊ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಸೆಂಟ್ರಿಫ್ಯೂಜಸ್. ಈ ಯುರೇನಿಯಂ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ ಮೇಲೆ ಮಾಡ್ತಾ ಇದ್ದೀವಿ ಅಂದರೆ ಆ ಸೆಂಟ್ರಿಫ್ಯೂಜಸ್ ಅದು ತಿರುಗ್ತಾ ಇರುತ್ತದು ಯುರೇನಿಯಂ ಹಾಕೊಂಡು. ಆ ಸೆಂಟ್ರಿಫ್ಯೂಜಸ್ ಎಷ್ಟೋ ಒಂದು 5,000 6,000 ಎಷ್ಟೋ ಸೆಂಟ್ರಿಫ್ಯೂಜಸ್ ಇದೆ ಅವ್ರಿಗೆ. ಲಾಸ್ಟ್ ಟೈಮ್ ಒಂದ್ಸಲಿ ಇವರು ಇಸ್ರೇಲ್ ಏನು ಮಾಡ್ತಾರೆ, ಸೈಬರ್ ಅಟ್ಯಾಕು ಮಾಡ್ತಾರೆ ಅದಕ್ಕೆ. ಒಂದು ಇಯರ್ ಅವ್ರಿಗೆ ಗೊತ್ತೇ ಆಗಲ್ಲ ಏನಕ್ಕಪ್ಪ ಈ ತರ ಸೆಂಟ್ರಿಫ್ಯೂಜ್ ಹೆಂಗೆಂಗೋ ತಿರ್ಗಕ್ ಶುರು ಮಾಡ್ಬಿಟ್ಟಿದೆ, ತಿರುಗ್ತಾ ಸ್ಪೀಡ್ ಉಲ್ಟಾ ಎಲ್ಲ ತಿರ್ಗಕ್ ಶುರು ಮಾಡ್ಬಿಡುತ್ತೆ. ಆ ತರ ಸೈಬರ್ ಅಟ್ಯಾಕ್ ಎಲ್ಲ ಸೈಬರ್ ಅದೆಲ್ಲ ಮಾಡಕ್ ಟ್ರೈ ಮಾಡಿರ್ತಾರೆ. ಬಟ್ ಅದನ್ನೇ ಹೊಡಿಬೇಕು ಅಂತ ಲಾಸ್ಟ್ ಟೈಮು ತಗೊಂಡೋಗಿ ಬಂಕರ್ ಬಾಂಬ್ಸ್ ಎಲ್ಲ ಹಾಕಿ, ಬಟ್ ಯುರಾನಿಯಂ ಇರಲಿಲ್ಲ. ಈಗಲೂ ಸೆಂಟ್ರಿಫ್ಯೂಜಸ್ ಇದೆಯೋ ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ದೀಸ್ ಪ್ಲಾಂಟ್ಸ್ ಒಂದು 5-6 ಪ್ಲಾಂಟ್ ಆಗಲೇ ಇದೆ ಇರಾನಿಯನ್ನಲ್ಲಿ. ಸೊ ದೇ ವಾಂಟ್ ಟು ಡಿಸ್ಟ್ರಾಯ್ ದಟ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ. ಒಂದು ನೆಕ್ಸ್ಟು ಈ ಮಿಸೈಲ್ಸ್. ದೇ ಡೋಂಟ್ ಹ್ಯಾವ್ ಏರ್ಕ್ರಾಫ್ಟ್ ಅನ್ನೋದು ಇಲ್ಲ ಅವ್ರ ಹತ್ರ. ಅಂದರೆ ಶಾರ್ಟ್ ಟೈಮಲ್ಲಿ ಬಿಕಾಸ್ ಆಫ್ ಸ್ಯಾಂಕ್ಷನ್ಸ್ ಅವ್ರು ಏರ್ಕ್ರಾಫ್ಟೇ ತಗೊಳಕ್ಕಾಗಲಿಲ್ಲ. ಹಳೆ ಕಾಲದ ಏರ್ಕ್ರಾಫ್ಟ್ ಯಾವುದೋ ಒಂದು ಇರಾನ್ ಹತ್ರ ಇರೋದು. ಸೊ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ದಿಸ್ ಮಿಸೈಲ್ಸ್ ಆ್ಯಂಡ್ ಡ್ರೋನ್ಸ್. ಅಂದರೆ ಶಾಯದ್ 136 ಆಗಿರ್ಬೋದು, ಬೈರಕ್ತರ್ ತರ್ಕಿದ್ ಬಿಡಿ, ಶಾಯದ್ 136 ಆ ಥರ ಬೇಗ ತುಂಬ ವೇರಿಯಂಟ್ಸ್ ಇದ್ದಾವೆ. ಅದು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸು, ಕ್ರೂಯಿಸ್ ಮಿಸೈಲ್ಸು, ಹೈಪರ್ಸಾನಿಕ್ ಮಿಸೈಲ್ಸು, ಈ ಥರ ದೇ ಡೆವಲಪ್ ದ ಟೆಕ್ನಾಲಜಿ. ಇರಾನಿಯನ್ಸ್ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ದೇ ಆರ್ ನಾಟ್ ಇದು ನಮ್ಮ ಈವನ್ ಮೆಡಿಕಲ್ ಕಾಲೇಜಸ್ಸು ತುಂಬ ಚೆನ್ನಾಗಿದೆ. ನಮ್ಮ ಭಾರತೀಯರೇ 3,000 ಜನ ಓದ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಸೊ ಇರಾನಿಯನ್ಸ್ ವರ್ ಫೇರ್ಲಿ ಗುಡ್. But they were like an Europeans when there was a Shah regiment. But of course ಅವನಲ್ಲಿ ಕರಪ್ಷನ್ಸು ತುಂಬ ಇತ್ತು. ಅವನದೇ ಆದ ನೆಗೆಟಿವ್ಸು ತುಂಬ ಇತ್ತು. ದೋ ಈ ಮೇಡ್ ಇಟ್ ವೆಸ್ಟರ್ನೈಸ್ಡ್. ಅಫ್ಕೋರ್ಸ್ ಅಲ್ಲಿ ಸಿಗರೇಟ್ಸ್ ಎತ್ತಿದ್ರು ಹೆಣ್ಮಕ್ಳು, ಆ ಥರ ವೆಸ್ಟರ್ನೈಸ್ಡ್ ಆಗಿದ್ರು. ವೆನ್ ದಿಸ್ ಪರ್ಸನ್ ಕೇಮ್ ಇಟ್ ಬಿಕಮ್ ಶಾರಿಯಾ ಲಾ ತರಬೇಕು, ಇದು ತರಬೇಕು, ಹೆಣ್ಮಕ್ಳು ಆಚೆ ಹೋಗ್ಬಾರ್ದು, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್. ಅವನ ಐಡಿಯಾಲಜಿಕಲಿ ಈ ವಾಸ್ ಡಿಫ್ರೆಂಟ್. Because he was not like a dictator for his own development. ಈ ಸಿರಿಯಾ ಥರ ಅವನೇ ದುಡ್ಡು ಮಾಡಿಕೊಂಡು ಅವ್ರ ಮಂತನೇ ಇದು ಆ ಥರ ಇರಲಿಲ್ಲ. ಈ ಖಮೇನಿ ವಾಸ್ ನಾಟ್ ದಟ್ ಟೈಪ್ ಆಫ್ ಎ ಪರ್ಸನ್, ಬಟ್ he was an ideological person. He wanted that ideology to women should be in limits. Of course he had his own ideology. Maybe it is wrong also for the world, but he was sticking to his ideology, not for his individual growth or something like that. ಆ ಥರ ಹೇಳ್ಬೋದು ಬೇರೆ ಡಿಕ್ಟೇಟರ್ಸ್ನ ಕಂಪೇರ್ ಮಾಡಿ ನೋಡಿದ್ರೆ. ರೈಟ್ ಸರ್. ಸೊ ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ಯಾವುದೇ ಒಂದು ದೇಶದ ಹೆಣ್ಣಿನ ಮೇಲೆ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ಅವ್ರು ಎಷ್ಟೇ ಅಡ್ವಾನ್ಸ್ಡ್ ಇದ್ರೂ ಅವ್ರು ಸಕ್ಸಸ್ ಆಗ್ತಾರಾ? ಯೂಶಲಿ ಹೆಣ್ಮಕ್ಳಿಗೆ ಯಾವಾಗಲೂ ನೀವು ಈಕ್ವಾಲಿಟಿ ಕೊಟ್ಟಾಗೆ ಆ ದೇಶ ಯಾವತ್ತೂ ಇಂಪ್ರೂವ್ ಆಗೋಕ್ಕಾಗೋದು. ಯು ಕೆನಾಟ್ ಸರ್ಪ್ರೆಸ್ ಆರ್ ವುಮನ್ ಆ್ಯಂಡ್ ಮೇಕರ್. ಈಗ ತಾಲಿಬಾನ್ ಮಾಡ್ದಂಗೆ ಮಾಡ್ಕೊಂಡೋದ್ರೆ ಆ ದೇಶ ಯಾವತ್ತೂ ಇಂಪ್ರೂವ್ ಆಗಲ್ಲ. ಯಾವಾಗ ಸಮಾನತೆ ಅನ್ನೋದು ಯಾವಾಗ ಬರುತ್ತೆ ಆ ದೇಶನೇ ಎಕನಾಮಿಕಲಿ ಆ್ಯಂಡ್ ದ ಕಂಟ್ರಿ ಬಿಕಮ್ಸ್ ಮೋರ್ ಪವರ್ಫುಲ್. ಸೊ ಐ ಡೋಂಟ್ ಟೆಲ್ ದಟ್ ಹೆಣ್ಮಕ್ಳನ್ನ ಸರ್ಪ್ರೆಸ್ ಮಾಡಿ ಈ ಥರ ಇಡೋದು. I don't know which religion says so. I'm not very sure about it. ಇಲ್ಲ ಯಾಕೆ ಐಡಿಯಾಲಜಿಕಲಿ ಅವ್ರಾಗಿ ಮಾಡ್ತಾರೆ ನನಗೂ ಅಷ್ಟು ಐಡಿಯಾ ಇಲ್ಲ. Prophet Muhammad says we should have equality between men and women. That should be there. Otherwise you cannot go. Boundaries were there. ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಅದು ಬೇಕಿತ್ತು, ಅದನ್ನ ಮಾಡಿ. ಅವಾಗ ಪ್ರೊಟೆಕ್ಷನ್ ಅನ್ನೋದು ಇರಲಿಲ್ಲ. ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ. ದೇರ್ ವಾಸ್ ಸೊ ಮ್ಯಾನ್ ವಾಸ್ ಮಸ್ಕ್ಯುಲಾನಿಟಿ ಆ್ಯಂಡ್ ಇಸ್ ಸ್ಟ್ರೆಂತ್, ಮಸಲ್ ಪವರ್ ವಾಸ್ ಮೋರ್. ದೇ ವುಡ್ ಹ್ಯಾವ್ ಮಿಸ್ಯೂಸ್ಡ್ ಅಂದ್ಕೊಂಡು ದೇ ವುಡ್ ಹ್ಯಾವ್ ಕ್ರಿಯೇಟೆಡ್ ಎ ಲಾ ಅಟ್ ದಟ್ ಟೈಮ್, ಅಟ್ ದಟ್ ಪೀರಿಯಡ್. ಬಟ್ ನೌ ಥಿಂಗ್ಸ್ ಆರ್ ನಾಟ್ ದ ಸೇಮ್. ಫೈನ್ ಸರ್. ಸೊ ಈ ವಾರ್ ಏನೋ ಶುರು ಆಯಿತು, ಖಮೇನಿ ಮತ್ತು ಅವರ ಫ್ಯಾಮಿಲಿ ಒಂದಿಷ್ಟು ಮೆಂಬರ್ಸ್ ತೀರ್ಕೊಂಡಿದ್ದಾರೆ. ಸೊ ಇದು ಆದ ನಂತರ ಏನಾಗಬಹುದು ಇರಾನ್ನಲ್ಲಿ? ಈಗ
ಸಿ ದೇರ್ ಇಸ್ ಎ ಸೆಟ್ ಆಫ್ ಲಾ ಗವರ್ನಿಂಗ್ ಕೌನ್ಸಿಲ್ ಅಂತ ಇದೆ. ಗವರ್ನಿಂಗ್ ಕೌನ್ಸಿಲಲ್ಲಿ 3 ಜನ ಇರ್ತಾರೆ. ಆಲ್ರೆಡಿ ದೇ ಒನ್ ಪರ್ಸನ್ ಹೂ ವಾಸ್ ಆಲ್ರೆಡಿ ಎಸ್ ಐ ಫರ್ಗಾಟ್ ಹಿಸ್ ನೇಮ್, ಅವ್ರನ್ನ ಇನ್ನು ಅಯತುಲ್ಲಾ ನಾಮಿನೇಟ್ Azariನೋ ಏನೋ, ದೇ ಹ್ಯಾವ್ ನಾಮಿನೇಟೆಡ್ ಹಿಮ್. ಅಲಾಂಗ್ ವಿತ್ ಹಿಮ್ ವಿಲ್ ಬಿ ದಿ ಸುಪ್ರೀಂ ಕೋರ್ಟ್ ಜಡ್ಜ್ ಆ್ಯಂಡ್ ಈಗಿರೋ ಪ್ರೆಸಿಡೆಂಟ್. ಈ 3 ಜನ ಸೇರಿಕೊಂಡು ದೇ ವಿಲ್ ಬಿ ರೂಲಿಂಗ್ ದಿ unless a supreme leader is getting appointed. Azari ಅನ್ಸುತ್ತೆ. Azari may be become the supreme leader, ಇಲ್ಲ ಅವ್ರ ಮಗನ್ supreme leader, because still afternoon it was told that ಅವ್ರ ಮಗ ಬರ್ಬೋದು. ಹೌದು. But suddenly all of a sudden there was a different narration started coming. So ಈಗ so he may become the supreme leader, ಅವ್ರ ಮಗ ಬರ್ಬೋದು, ಇಲ್ಲ ಇವನೇ ಸುಪ್ರೀಂ ಲೀಡರ್ ಆದರೂ ಆಗ್ಬೋದು. ಬಟ್ he is more ideologically and more conservationist compared to this Khomeini. He is very strong fellow. So ಇವನ್ ಬಂದರೂ ಬರ್ಬೋದು. ಇಲ್ಲ ಅಂದರೆ if it is too down, if these Americans and Israelis see that ಈ ಒಂದು ಅವ್ರಿಗೇನಂದರೆ ಅಲ್ಲಿ ಎಷ್ಟು ತೊಂದರೆ ಮಾಡ್ತೀವೋ ಜನ ದಂಗೆ ಇದ್ದರೆ ನಮಗೆ ಆ ರೆಜಿಮ್ ಚೇಂಜ್ ಮಾಡಬೇಕಾದ್ರೆ ಅಲ್ಲಿರೋ ಜನನೇ ಚೇಂಜ್ ಮಾಡಬೇಕು. ಬೇರೆ ದೇಶದವ್ರು ಒಳಗಡೆ ಹೋಗಿ ರೆಜಿಮ್ ಚೇಂಜ್ ಮಾಡಬೇಕು ಅಂದರೆ ಯು ಶುಡ್ ಸೆಂಡ್ ಅನ್ ಆರ್ಮಿ ಇನ್ ಸೈಡ್. ಯು ಕೆನಾಟ್ ಸಿಟ್ ಇನ್ ಏರೋಪ್ಲೇನ್ ಆ್ಯಂಡ್ ಯು ಕೆನಾಟ್ ಚೇಂಜ್ ಎ ರೆಜಿಮ್. ಗೊತ್ತಾಯ್ತಾ? ಸೊ ಅಲ್ಲಿರೋ ಜನಗಳೇ ಚೇಂಜ್ ಮಾಡಿದ್ರೆ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ದಟ್ ರೆಜಿಮ್ ಮೇ ಬಿ ಲಿಟಲ್ ಸ್ಟ್ರಾಂಗ್ ಆ್ಯಂಡ್ ದ ಕಂಟ್ರಿ ಮೇ ರಿಮೂವ್. ಅಂದರೆ ಇವಾಗ ಬಾಂಗ್ಲಾದೇಶ್ ನೋಡಿದ್ರಿ, ಗಲಾಟೆ ಆಯಿತು. ಬಟ್ ಅನ್ ಎಲೆಕ್ಟೆಡ್ ಗೌರ್ಮೆಂಟ್ ಹ್ಯಾಸ್ ಕಮ್ ಬ್ಯಾಕ್ ಇನ್ ಟು ದ ಪ್ಲೇಸ್. ದೇರ್ ಈಸ್ ಅ it runs good or it runs corruptive, that is a different thing, but at least there is a system and government in the place. ಆ ಥರ ಆದರೆ ಮಾತ್ರನೇ ನಿಮ್ಗೆ ರೆಜಿಮ್ ಚೇಂಜು ಆ ಒಂದು ದೇಶ ಉಳಿಯುತ್ತೆ. ಇಲ್ಲ ಲಿಬಿಯಾ ರೆಜಿಮ್ ಚೇಂಜ್ ಮಾಡೋಕ್ಕೆ ಹೋದ್ರು ಮುಗಿದೋಯ್ತು. ಇರಾಕ್ ರೆಜಿಮ್ ಚೇಂಜ್ ಮಾಡೋಕ್ಕೆ ಹೋದ್ರು ಮುಗಿದೋಯ್ತು. ಆಫ್ಘಾನಿಸ್ತಾನ ಏನೋ ಮಾಡೋಕ್ಕೆ ಹೋದ್ರು ಮುಗಿದೋಯ್ತು. ಸೊ ಇದೇ ಥರನೇ ಮುಗಿಸ್ಕೊಂಡು ಹೋಗ್ತಾರೆ ಹೊತ್ತು ಆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಸೊ ಇವ್ರೇನು ಅನ್ಕೋತಾ ಇದ್ದಾರೆ, ಜನ ದಂಗೆ ಎದೊಳ್ತಾರೆ, ಸೊ ರೆಜಿಮ್ ಚೇಂಜ್ಗೆ ಇವರೇ ಇದು ಮಾಡ್ತಾರೆ ಅಂತ. ಬಟ್ ಅಲ್ಲಿನ ಜನನು ದೇರ್ ಇಸ್ ಅ ಮಿಕ್ಸ್ಡ್ ರಿಯಾಕ್ಷನ್ಸ್. ದೇ ಆಲ್ ಆರ್ ನಾಟ್ ಅಗೇನ್ಸ್ಟ್ Khomeini or all are not for. So there is different sect of people and there is lot of disturbance inside the country. So it is too early to judge ಹಿಂಗೆ ಆಗುತ್ತೆ ಹಂಗೆ ಆಗ್ಬೋದು ಅಂತ. ಇನ್ನೊಂದು ಪ್ರಾಬಬ್ಲಿ 3-4 days ಅಲ್ಲಿ ಯು ಮೇ ಗೆಟ್ ಎ ಕ್ಲಾರಿಟಿ. ಈಗ ಟ್ರಂಪ್ ಕೂಡ ಹೇಳಿ ಆಯ್ತು, ನಾವು ಹೊರಗಡೆಯಿಂದ ದಾಳಿ ಮಾಡ್ತೀವಿ, ಒಳಗಡೆಯಿಂದ ನೀವು ದಂಗೆ ಎದ್ದೇಳಿ ಅಂತ. ಅದೇ ಯಾರು ಒಬ್ಬ ದೇಶದೊಳಗೆ ಹೋಗಿ ರೆಜಿಮ್ ಚೇಂಜ್ ಮಾಡೋದಷ್ಟು ಈಸಿ ಅಲ್ಲ. ಅಫ್ಘಾನಿಸ್ತಾನ ಮೆಸೇಜ್ ಇರಬಹುದು ಅನ್ನೋ ಅಲ್ಲ, ಅಫ್ಘಾನಿಸ್ತಾನಲ್ಲೇ ಅಮೆರಿಕನ್ಸ್ ವರ್ ನಾಟ್ ಸಕ್ಸಸ್ಫುಲ್. ದೋ ದೇ ವರ್ ಟೆಕ್ನಾಲಜಿಕಲಿ ಸೋ ಸೌಂಡ್. ಅಫ್ಘಾನ್ ಅವ್ರೇನೋ ಮಣ್ಸಕ್ಕಾಯ್ತಾ? ಅವ್ರು ಗೊರಿಲ್ಲಾ ವಾರ್ಫೇರ್ ಇವ್ರ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ದೇ ಯೂಸ್ ದ ಟೆರೈನ್ ಸೋ ವೆಲ್. ಅವ್ರು ಮಾಡ್ತಿದ್ದಂಥ ಗೊರಿಲ್ಲಾ ವಾರ್ಫೇರಲ್ಲೇ ಅವರು ಸುಸ್ತಾಗೋದ್ರು. ದೇ ಟೋಲ್ಡ್ ವಿ ಕೆನಾಟ್ ಚೇಂಜ್ ದಮ್ ಕಲ್ಚರಲಿ, ನಾರ್ ವಿ ಆರ್ ಜಸ್ಟ್ ಸ್ಪೆಂಡಿಂಗ್ ಟೈಮ್, ಮನಿ ಆ್ಯಂಡ್ ವಿ ಆರ್ ಟೇಕಿಂಗ್ ಡೆಡ್ ಬಾಡಿ ಬ್ಯಾಕ್ ಟು ಅಮೆರಿಕಾ. ಸೊ ಇಟ್ ಈಸ್ ಬೆಟರ್ ವಿ ಲೀವ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಕಮ್ ಔಟ್ ಆಫ್ ಅಫ್ಘಾನಿಸ್ತಾನ್. ಅದೇ ಥರನೇ they don't want the same thing to get repeated, because Iran is not a small country. ಅಲ್ಲೂ 9 ಕೋಟಿ ಮೇಲೆ ಜನ ಇದ್ದಾರೆ. ಇಟ್ಸ್ a very large country. It is not a very small country. So it is not so easy for Americans to step inside and do anything like regime change and such things. ಅಲ್ಲಿರೋ ಜನನೇ ಚೇಂಜ್ ಮಾಡಬೇಕು. ಇವತ್ತು ಅಮೇರಿಕನ್ಸ್ ಅವರು ಅಫ್ಕೋರ್ಸ್ ಆಚೆ ಕಡೆಯಿಂದ ಅಲ್ಲಿರೋನ್ನ ಯಾರೋ ಇವರು ಚೆನ್ನಾಗಿಟ್ಕೊಂಡು ಅಲ್ಲಿರೋನ್ನೇ ಒಬ್ಬನ್ನ ತಗೊಂಬಂದು ಇಸ್ ಪ್ರೋ ಅಮೇರಿಕನ್ ಥರನೋ ಪ್ರೋ ವೆಸ್ಟರ್ನೈಸ್ ಥರನೋ ಇಲ್ಲ ಆ ಥರ ತಂದರೂ ತರ್ಬೋದು. ಇಲ್ಲ ಈಗಿರೋ ಪ್ರೆಸಿಡೆಂಟ್ ಈಸ್ ನಾಟ್ ಸೋ ಕನ್ಸರ್ವೇಟಿವ್. ಈಸ್ ಲಿಟಲ್ ಬಿಟ್ ವೆಸ್ಟರ್ನೈಸ್ಡ್ ಐಡಿಯಾಸ್ ಇದೆ. Probably they may bring him only as if America is so strong and Israel is very strong, if they are able to crack something inside, they may do that also. If Venezuela ali our deputy ne tagondbandru, she is listening to them, so it's somewhat stable anta kaanutte, but we don't know internally. But something ಆ ಥರ ಆಗ್ಬೋದು ಅಂತ ನನಗೆ ಅನ್ಸುತ್ತೆ.
ಇದರ ಇಂಪ್ಯಾಕ್ಟ್ ಇಂಡಿಯಾ ಮೇಲೆ ಏನಾಗುತ್ತೆ ಸರ್, ಹೇಗಾಗುತ್ತೆ? ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ನೋಡಿ, ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಇದೆ, ಇರಾನ್ ಪಕ್ಕ ಇರುವಂಥ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಒಂದು 39 ಕಿಲೋಮೀಟ್ರ್ ಮಿನಿಮಲ್ ಬಿಡ್ತಲ್ಲಿರುತ್ತೆ. ಒಂದು ಕರ್ವ್ ಬರುತ್ತೆ, ನೀವು ಮ್ಯಾಪ್ ನೋಡಿದ್ರೆ ಇರಾನ್ ಪಕ್ಕನೇ ಹೋಗುತ್ತೆ. ಆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಯಾವಾಗ ಇವರು ಮೈನ್ಸ್ಗಳು ಇಡೋಕ್ಕೆ ಶುರು ಮಾಡ್ತಾರೆ, ಈ ಸಿ ಮೈನ್ಸ್ಗಳು ಅವು ಇವು ಇಲ್ಲ, ಅಲ್ಲಿ ಬರೋ ಶಿಪ್ಸ್ಗಳನ್ನ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಏಷ್ಯಾಗೆ ಸಪ್ಲೈ ಆಗುವಂಥ, ಅಂದರೆ ವರ್ಲ್ಡ್ಗೆ ಸಪ್ಲೈ ಆಗುವಂಥ 20% ಆಯಿಲ್ ಆ ರೂಟಲ್ಲೇ ಬರಬೇಕು. ಅದರಲ್ಲೂ 60 to 70% ಏಷ್ಯಾಗೆ ಸಪ್ಲೈ ಆಗ್ತಾ ಇರೋದು ಅದೇ ರೂಟಲ್ಲಿ. ಏಷ್ಯಾ ಇನ್ ದ ಸೆನ್ಸ್ ಜಪಾನು, ಚೈನಾ, ಇಂಡಿಯಾ ಎಲ್ಲ ಸೇರೋದು. ಇಂಡಿಯಾಗೆ ಎಷ್ಟು ಇದಾಗುತ್ತೆ ಅಂದರೆ ಅರೌಂಡ್ 50% ಆಫ್ ದಿ ಇಂಪೋರ್ಟ್ಸ್ ಆ ದಾರಿಲೇ ಬರ್ತಾ ಇದೆ. ಸೊ 90% ಆಫ್ ದ LPG ಅಲ್ಲಿಂದಾನೇ ಬರ್ತಾ ಇದೆ. ವಿ ಡಿಪೆಂಡೆಂಟ್ ಮೋರ್ ಆನ್ ಇರಾನ್ ಅಲ್ಲ, ಇರಾನ್ ಜಾಗ ಪಕ್ಕದಲ್ಲಿರೋ ಜಾಗ. ಸೊ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಇವ್ರು ಏನಾರ, ಬಿಕಾಸ್ ಇಟ್ ಈಸ್ ಬಾರ್ಡರಿಂಗ್ ಇರಾನ್, ಇಫ್ ದೇ ಸ್ಟಾರ್ಟ್ ಫೈರಿಂಗ್ ಆ ಶಿಪ್ಸ್ನೆಲ್ಲ ಮಾಡಿದ್ರೆ ಯಾವ ಶಿಪ್ಪು ಬರಲ್ಲ ನಿಮಗೆ. ಇನ್ಶೂರೆನ್ಸ್ ₹100 ಇರೋ ಕಡೆ 1000 ಕೇಳ್ತಾರೆ. ಯಾಕಂದರೆ ಇಟ್ ಇಸ್ ಎ ರಿಸ್ಕಿ ಟು ಗೋ ಇನ್, ಬಿಕಾಸ್ ದೇ ಮೇ ಪುಟ್ ಬಾಂಬ್, ದೇ ವುಡ್ ಹ್ಯಾವ್ ಪುಟ್. ಇದು ಯಾರು ತಗೋತಾರೆ ರಿಸ್ಕ್? ಯಾರು ತಗೊಳ್ಳಲ್ಲ. ದೇ ವಿಲ್ ಸ್ಟಾಪ್. ಈಗಾಗಲೇ ಸ್ಟಾಪ್ ಆಗೋಗಿದೆ. ನೆನ್ನೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ಏನೂ ಬರ್ತಾ ಇಲ್ಲ. ಈ ಕಡೆ ರೆಡ್ ಸಿ ಮೂಲಕ, ರೆಡ್ ಸಿ ಅಲ್ಲಿ ಔತೀಸ್ ಹೊಡಿತಾ ಇದ್ದಾರೆ. ಸೊ ಈ ರೆಡ್ ಸಿ ದಾಟಿ ಹೋಗ್ಬೇಕು ಅಂದರೆ ಇಟ್ ಟೇಕ್ಸ್ ಲಾಂಗರ್ ಟೈಮ್. ಇನ್ನು 10-12 ಡೇಸ್ ಆ್ಯಡ್ ಮಾಡಬೇಕು. ಸೊ ಶಿಪ್ಪಿಂಗ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಇನ್ಶೂರೆನ್ಸ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ವಿ ವಿಲ್ ಗೆಟ್ ಇನ್ ಟು ಆಯಿಲ್ ಸ್ಕೇರ್ಸಿಟಿ ಸ್ಟಾರ್ಟ್ ಆಗುತ್ತೆ. ಜೊತೆಲಿ ಈಗ ಚೈನಾ ಅವಲಂಬಿತವಾಗಿತ್ತು, ಯಾಕಂದ್ರೆ 90% ಆಫ್ ದಿ ಇರಾನಿಯನ್ ಆಯಿಲ್ ವಾಸ್ ಗೋಯಿಂಗ್ ಟು ಚೈನಾ. ಈಗ ಚೈನಾಗೆ ಯಾವಾಗ ನಿಂತೋಗುತ್ತೋ ದೇ ಸ್ಟಾರ್ಟ್ ಬೈಯಿಂಗ್ ಫ್ರಮ್ ಎವ್ರಿ ಕಂಟ್ರೀಸ್. ಮತ್ತು ರಷ್ಯಾಯಿಂದ ನಾವೇನು ತೊಗೋತಾ ಇದ್ದೀವೋ ಅವರೇ ಜಾಸ್ತಿ ತೊಗೊಳಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಆಯಿಲ್ ಸಪ್ಲೈ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಪ್ರೈಸ್ ವಿಲ್ ಗೋ ಅಪ್ ಹೋದಾಗ ಏನಾಗುತ್ತೆ ಅಂದರೆ ದಿನಬಳಕೆ ವಸ್ತುಗಳು ನಿಮಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಚಿನ್ನ ಬೆಳ್ಳಿ ಬಿಟ್ಬಿಡಿ, ಅದು ದಟ್ ಈಸ್ ಪ್ರಾಬಬ್ಲಿ ನಮಗೆ ಸಾಮಾನ್ಯ ಜನಕ್ಕೆ ದಿನನಿತ್ಯಕ್ಕೆ ಹೊಡೆತ ಗೊತ್ತಾಗದೇ ಇರ್ಬೋದು. ಬಟ್ ಆಹಾರ ಪದಾರ್ಥಗಳು, LPG ಗ್ಯಾಸು ಇಂಥವೆಲ್ಲ ಜಾಸ್ತಿ ಆಗಿಬಿಟ್ರೆ ಸೊ ನಮ್ಮ ನಾರ್ಮಲ್ ಲೈಫ್ಗೆ ಎಫೆಕ್ಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಇಂಡಸ್ಟ್ರೀಸ್ಗಳು ಸಫರ್ ಆಗುತ್ತೆ, ಬಿಕಾಸ್ ನ್ಯಾಚುರಲ್ ಗ್ಯಾಸಸ್ ಬರಬೇಕು, ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಫರ್ಟಿಲೈಸರ್ಸ್ಗಳು ಸಿಗಲ್ಲ, ರೈತರಿಗೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಇಟ್ ಈಸ್ ಅ ವೆರಿ ರೆಕರಿಂಗ್ ಎಫೆಕ್ಟ್ಸ್. ಯುಕ್ರೇನ್ ಇನ್ ರಷ್ಯಾ ವಾರ್ ಆಗಿರೋ ಸಂದರ್ಭದಲ್ಲಿ ಯುಕ್ರೇನಿಂದ ನಾವು ಗೋಧಿ ತರಿಸ್ಕೊಳ್ತಿದ್ವಿ, ಅವಲಂಬಿತರಾಗಿ ಅಷ್ಟೊಂದು ನಾವು ಡಿಪೆಂಡ್ ಆಗಿರಲಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಇರಾನ್ ಇದೆಯಲ್ಲ, ನಮಗೆ ತುಂಬ ಎಫೆಕ್ಟ್ ಆಗೋದು ಅಥವಾ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ. ಬಿಕಾಸ್ ಇಂಪ್ಯಾಕ್ಟ್ ನಾವೊಂದು ಬಾಸುಮತಿ ರೈಸು ಅದೇನೋ ಬರ್ತಾ ಇತ್ತು ನಮಗೆ. ಸೊ ಅವರ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ವಾಸ್ ಜಸ್ಟ್ $1.3 million. ದಟ್ ವಾಸ್ ನಾಟ್ ಎ ವೆರಿ ಹ್ಯೂಜ್ ವಾಟ್ ವಿ ವರ್ ಡೂಯಿಂಗ್ ವಿತ್ ಇರಾನ್. ಬಟ್ ಇರಾನ್ ವಾಸ್ ನಾಟ್ ಅಗೇನ್ಸ್ಟ್ ಅಸ್, ದೇ ವರ್ ಸಪೋರ್ಟಿಂಗ್ ಅಸ್. ಈವನ್ ಆಪರೇಷನ್ ಸಿಂಧೂರ ಪ್ರಾಬ್ಲಮ್ ಆದಾಗೂ ಇರಾನ್ ಗೇವ್ ಎ ಸ್ಟೇಟ್ಮೆಂಟ್, ಪರವಾಗಿ ಕೊಡ್ತು, ಹೊತ್ತು ಅಗೇನ್ಸ್ಟ್ ಆಗಿ ಯಾವುದು ಕೊಡಲಿಲ್ಲ. ಒಂದು ನೆಕ್ಸ್ಟು ಅಲ್ಲಿ ಚಾಬರ್ ಪೋರ್ಟಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಬಿಕಾಸ್ ಚಾಬರ್ ಪೋರ್ಟ್ ನಮಗೆ ಚೆನ್ನಾಗಿ ಆಗಿದ್ದಿದ್ರೆ, ಥ್ರೂ ಚಾಬರ್ ಪೋರ್ಟ್ ವಿ ಹ್ಯಾಡ್ ಎ ಡೈರೆಕ್ಟ್ ಆಕ್ಸೆಸ್ ಟು ಅಫ್ಘಾನಿಸ್ತಾನ್ ಆ್ಯಂಡ್ ವಿ ಹ್ಯಾಡ್ ಎ ಡೈರೆಕ್ಟ್ ಆಕ್ಸೆಸ್ ಟು ಸೆಂಟ್ರಲ್ ಏಷ್ಯಾ. ಕಜಕಸ್ತಾನ್ ಅವೆಲ್ಲ ಸೆಂಟ್ರಲ್ ಏಷ್ಯಾ ಪಾರ್ಟ್ಸ್ಗೆ ತುಂಬಾ ಈಸಿ ಆಗ್ತಿತ್ತು. ಬಟ್ ಈ ಗ್ವಾದರ್ ಪೋರ್ಟ್ ಇಸ್ ನಮ್ಗೆ ಅಲ್ಲಿ ಹೋಗೋಕ್ಕಂತೂ ಬಿಡಲ್ಲ, ಅದು ಪಾಕಿಸ್ತಾನ್ ಪೋರ್ಟ್, ಅದು ದಟ್ ಈಸ್ ಕಂಟ್ರೋಲ್ಡ್ ಬೈ ಚೈನಾ. ಸೊ ಅಲ್ಲಿ ಬ್ಲಾಕ್ ಆಗಿರೋದ್ರಿಂದ ನಾವೆಲ್ಲೋ ಸುತ್ಕೊಂಡು ಹೋಗ್ಬೇಕಾಗತ್ತೆ ಅಫ್ಘಾನಿಸ್ತಾನ್ಗೆ ಹೋಗಕ್ಕೆ. ಬಟ್ ದಿಸ್ ವಾಸ್ ಅ ವೆರಿ ಈಸಿ ರೂಟ್. ಆ್ಯಂಡ್ ವಿ ಆಲ್ಸೋ ಸ್ಟಾರ್ಟೆಡ್ ಐಮೆಕ್ ಅಂತ ವಯಾ ಇರಾನ್ಗೆ ರೂಟ್ಗೆ ಹೋಗಿದ್ರೆ ವಿ ವುಡ್ ಹ್ಯಾವ್ ರೀಚ್ಡ್ ಯುರೋಪ್ ಆ್ಯಂಡ್ ರಷ್ಯಾ ವೆರಿ ಫಾಸ್ಟ್. ಸೊ ಐಮೆಕ್ ರೂಟು ನಾವು ಅದರ ಮೂಲಕ ಹೋಗೋಕ್ಕೆ ಎಲ್ಲಾನು ರೆಡಿ ಮಾಡಿದ್ವಿ. ಸೊ ಈಗೇನಾದರೂ ಚೇಂಜ್ ಆಫ್ ಲೀಡರ್ಶಿಪ್, who may be against Indiano, who may be for Indiano, we don't know really. But ಈಗಿದ್ದ Khamenei, he was very much not against India. He was very good with India. ಇದುವರೆಗೂ ಯಾವುದೇ ಇರಾನ್ ಅಧ್ಯಕ್ಷರಾಗಿರ್ಬೋದು ಅಥವಾ ಅಲ್ಲಿನ ಜನಪ್ರತಿನಿಧಿನೋ ಲೀಡರೋ ಯಾರು ಇಂಡಿಯಾ ಅಗೇನ್ಸ್ಟ್ ಇಲ್ಲ. They were very good with us because still today, because ಅವ್ನು ಚಿಕ್ಕಬಳ್ಳಾಪುರಕ್ಕೆ ಬರ್ತಾನೆ, ಇಲ್ಲಿರೋ ಒಂದು ಊರಿಗೆ ಅಲ್ಲಿ ಅವನ ಹೆಸರಿಡ್ತಾರೆ, ಆ ದರ್ಗಾಗೆ ಹೋಗಿ ಪೂಜೆ ಮಾಡ್ತಾನೆ. ಸೊ ಈ ವಾಸ್ ಹ್ಯಾವಿಂಗ್ ಸಮ್ ಬಾಂಡಿಂಗ್ ವಿತ್ ಇಂಡಿಯನ್, ಬಿಕಾಸ್ ಅವ್ರ ಪೂರ್ವಜರೆಲ್ಲ UP ಕಡೆಯವರು ಇರ್ತಾರೆ. ಸೊ ಆ ಒಂದು ಬಾಂಡಿಂಗ್ ಇತ್ತು ಇಂಡಿಯಾ ಮೇಲೆ. ಬಟ್ ಈಗ ಮುಂದೆ ಬರೋನು ಯಾವ ಥರ ಇರ್ತಾನೆ ಅಂತ ನಮ್ಗೆ ಇನ್ನೂ ಹೇಳೋಕ್ಕಾಗಲ್ಲ. ಈ ಮೇ ಬಿ ಪ್ರೋ ಇಂಡಿಯನ್ ಆಲ್ಸೋ, ಈ ಮೇ ಬಿ ಅಗೇನ್ಸ್ಟ್
ಅಗೇನ್ಸ್ಟ್ ಇಂಡಿಯಾ, ವಿ ರಿಯಲಿ ಡು. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಕ್ವೆಶನ್ ವಾಸ್ ದ್ಯಾಟ್ ಓನ್ಲಿ. ಇಂಡಿಯಾ ಮತ್ತು ಇರಾನ್ನ ಸಂಬಂಧದ ಬಗ್ಗೆ ನೀವೇನು ಹೇಳ್ತೀರಿ ಅಂತ. ಬಿಕಾಸ್ ಇರಾನಿಯನ್ ಪೀಪಲ್, ನಾನು ಒಬ್ಬ ಹಿರಿಯ IPS ಅಧಿಕಾರಿನ ಮಾತಾಡ್ತಾ ಇದ್ದ, 56 ಕಂಟ್ರೀಸ್ ಅವ್ರು ಸುತ್ತಿದ್ದಾರೆ. ಸೊ ಅವ್ರಿಗೆ ಕ್ವೆಶನ್ ಕೇಳಿದಾಗ, ನಾನು ಯಾವ ಕಂಟ್ರಿಗೆ ಹೋದಾಗ ನಿಮಗೆ ತುಂಬ ಖುಷಿ ಅನ್ನಿಸ್ತು ಅಂತ ಕೇಳಿದಾಗ, ಹಿ ಸೆಡ್ ಇರಾನ್. ಐ ಆಸ್ಕ್ಡ್ ಹಿಮ್ ವೈ. ದೆನ್ ಹಿ ಸೆಡ್, ಇರಾನ್ನಷ್ಟು ಇಂಡಿಯನ್ಗೆ ರೆಸ್ಪೆಕ್ಟ್ ಕೊಡುವಂತಹ ದೇಶ ಬೇರೆ ಇನ್ಯಾವುದೂ ಇಲ್ಲ ಅಂತ. ಇಲ್ಲ, ಇರಾನಿಯನ್ಸ್ ಇಲ್ಲೂ ತುಂಬ ಜನ ಓದ್ತಾ ಇದ್ರು. ನಮ್ಮವರು ಒಂದು 3,000 ಜನ ಇದ್ದಾರೆ. ಸೊ ಈ ಒಂದು ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ, ನೀವು ಕೇಳಿದ್ರೆ ಇಂಡಿಯಾ ಮೇಲೆ ಆಗೋ ಪರಿಣಾಮ, 90 lakhs ಪೀಪಲ್ ಆರ್ ದೇರ್ ಇನ್ ಮಿಡಲ್ ಈಸ್ಟ್ ಕಂಟ್ರೀಸ್. Yes, 38% of the revenue what is coming as a NRI revenue is coming from Gulf countries itself. ಸೊ ಈಗ ಏನಾಗಿದೆ, ಎಲ್ಲ ಕಡೆ ಒಂಥರ ಗೊಂದಲದ ಪರಿಸ್ಥಿತಿ ಇದೆ ಈಗ. ಸೊ ಇಟ್ ಹ್ಯಾಸ್ ಟು ಗೆಟ್ ಸೆಟಲ್ ಡೌನ್. ಅಫ್ಕೋರ್ಸ್ ನಾನು ಏನು ಹೇಳ್ತೀನಿ ಅಂದರೆ, ವಾರ ತುಂಬ ದಿವಸ ನಡೆಯುತ್ತೆ, ಯುಕ್ರೇನ್ ರಷ್ಯಾ ಥರ ಎಲ್ಲ ನಡೆಯಲ್ಲ ಇದು. ಇಟ್ ವಿಲ್ ಬಿ ಓನ್ಲಿ ಫಾರ್ 72 hours or 4 days ಮ್ಯಾಕ್ಸಿಮಮ್ 1 week. ಬಿಕಾಸ್ ದ ಮಿಸೈಲ್ಸ್ ಡಿಪ್ಲೀಟ್ ಆಗಿದ ತಕ್ಷಣ ಏನಾಗುತ್ತೆ, ದ ವಾರ್ ಎರಡು ಕಡೆಯಲ್ಲಿ ಯಾರು ಬೇಗ ಡಿಪ್ಲೀಟ್ ಆಗುತ್ತೋ ಆ ವಾರ್ ಕಮ್ಮಿ ಆಗುತ್ತೆ. ಸೊ ದೇ ಕೆನಾಟ್ ಕೀಪ್ ಆನ್ ಇನ್ವೆಸ್ಟಿಂಗ್ ಆನ್ ದ ಮಿಸೈಲ್ಸ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್. ಇರಾನ್ ಆಲ್ಸೋ ಹ್ಯಾಸ್ ಗಾಟ್ ಎ ವೆರಿ ಲಿಮಿಟೆಡ್ ರಿಸೋರ್ಸಸ್. ಈಗೇನಂದರೆ ಅವರು ಕೊನೆ ಓವರ್ ಬ್ಯಾಟಿಂಗಲ್ಲಿ ಥರ ಇದ್ದಾರೆ. ಯಾರ್ಯಾರ ಮೇಲೆ ಬಾಂಬ್ ಹಾಕ್ತಾರೋ, ಯಾರ್ಯಾರ ಮೇಲೆ ಇದು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ನಾನು ಹೋಗಿರ್ತೀನಿ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಏನಾಗುತ್ತೆ ಅಂತ ವಿ ರಿಯಲಿ ಡು ನಾಟ್ ನೋ. ಓಕೆ, ಆ್ಯಂಡ್ ಹೌ ಇಸ್ ಇಂಡಿಯಾ ಆ್ಯಂಡ್ ಇಸ್ರೇಲ್ ಬಾಂಡಿಂಗ್ಸ್? India and Israel also are very good because we are dependent largely on their technology. Weapons. For the weapon, for the defense. They have supported us with ತುಂಬ ವೆಪನ್ಸ್ಗಳು ಸಪೋರ್ಟ್ ಮಾಡ್ತಿದ್ದಾರೆ. ಬರಾಕ್ ಆಗಿರ್ಬೋದು, ಅನೇಕ ವೆಪನ್ಸ್ಗಳು, ಸ್ಪೈಸ್ ಆಗಿರ್ಬೋದು, ವಾಟ್ ವಿ ಯೂಸ್ಡ್ ಇನ್ ಬಾಲಾಕೋಟ್ ಅವೆಲ್ಲ. ಆಮೇಲೆ ಈವನ್ ನಾವು ಕಾರ್ಗಿಲ್ ಯುದ್ಧದಲ್ಲಿ ವಿ ಡಿಂಟ್ ಹ್ಯಾವ್ ದಿ ಮಿಸೈಲ್ಸ್ ಫಾರ್ ಮಿರಾಜ್ ಬಿಕಾಸ್ ಅಮೆರಿಕನ್ಸ್ ಡಿಡ್ ನಾಟ್ ಸಪೋರ್ಟ್ ಅಸ್ ಟು ಇಂಟಿಗ್ರೇಟ್ ದ ಮಿಸೈಲ್ಸ್. ಲೇಸರ್ ಗೈಡೆಡ್ ಬಾಂಬ್ಸ್ಗಳು ಅದೆಲ್ಲ ಇಂಟಿಗ್ರೇಟ್ ಮಾಡಿ ಕಾರ್ಗಿಲ್ ಯುದ್ಧನ ಒಂಥರ ಗೆಲ್ಲಂಗೆ ಮಾಡಿದ್ದು ಇಸ್ರೇಲಿಯನ್ಸ್. ಸೊ ಇಸ್ರೇಲ್ ಈಸ್ ವೆರಿ ಗುಡ್ ವಿತ್ ಅಸ್. ಸೊ ವಿ ಆರ್ ಗುಡ್ ವಿತ್ ಆಲ್ ದ ಕಂಟ್ರೀಸ್. See, we are taking support wherever we find it's economical and it is helpful to us. ಆ ದೇಶಗಳ ಜೊತೆ ಒಪ್ಪಂದ ನಾವು ಮಾಡ್ಕೊಂಡೇ ಇದ್ದೀವಿ. ಚೈನಾಯಿಂದನೂ ತಗೋತಾ ಇದ್ದೀವಿ. ವಿ ಹ್ಯಾವ್ ನಾಟ್ ಸ್ಟಾಪ್ ಎನಿಥಿಂಗ್ ಫ್ರಮ್ ಚೈನಾ. ಇವತ್ತು ಸೋಲಾರ್ ಪ್ಯಾನಲ್ಸ್ ತಗೋಬೇಕು, ಸೋಲಾರ್ ಪ್ಯಾನಲ್ಸ್ ನಡೆಸ್ಬೇಕು, ರೇರ್ ಅರ್ತ್ ಮೆಟೀರಿಯಲ್ಸ್ ಬರಬೇಕು, EV ಮಾಡಬೇಕು ಅಂದರೆ ಯು ನೀಡ್ ಚೈನೀಸ್. ಸ್ಟಿಲ್ ವಿ ಆರ್ ಡಿಪೆಂಡೆಂಟ್ ಆನ್ ಚೈನಾ. So we are doing business even with them. Except Pakistan, we are doing with everybody. Even ಪಾಕಿಸ್ತಾನಕ್ಕೂ ಏನೋ ಅಲ್ಪ ಸ್ವಲ್ಪ ಗೋಧಿನೋ ಅದೋ ಇದೋ ಕಳಿಸ್ತಾ ಇದ್ದೀವಿ, ಅದನ್ನು ನಾವೇನಿಲ್ಲ. ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಅವರ್ಸ್ ಏನಂದ್ರೆ ವಿ ಆರ್ ಓನ್ಲಿ ಇನ್ ಡಿಫೆನ್ಸಿವ್ ಮೋಡ್. ಅಫೆನ್ಸಿವ್ ನಾವು ಯಾವತ್ತೂ ಇಲ್ಲ. ನಮ್ಮ ದೇಶದ ಮೇಲೆ ವಿ ವರ್ ಕಂಪ್ಲೀಟ್ಲಿ ಡಿಫೆನ್ಸಿವ್. ಬಟ್ ಈಗಿರೋ ಸರ್ಕಾರ ಬಂದ ಮೇಲೆ ವಿ ಹ್ಯಾವ್ ಗಾನ್ ಲಿಟಲ್ ಅಫೆನ್ಸಿವ್. ಅಂದರೆ ನಮ್ಮನ್ನ ಕೆಣಕಿದ್ರೆ ನಾವು ನಿನಗೆ ತಕ್ಕ ಉತ್ತರ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಷ್ಟೇ. ಬಟ್ ವಿ ಡೋಂಟ್ ವಾಂಟ್ ಟು ಫೈಟ್ ವಿತ್ ಎನಿಬಡಿ. ವಿ ವಾಂಟ್ ಟು ಬಿ ಗುಡ್ ವಿತ್ ಎವ್ರಿಬಡಿ. ಕರೆಕ್ಟ್. ಬಟ್ ವಿ ಡೋಂಟ್ ವಾಂಟ್ ಅವರ್ ಕಂಟ್ರಿ ಹಂಗೆ ಅಂದ್ಬಿಟ್ಟು ವಿ ಡೋಂಟ್ ವಾಂಟ್ ಟು ಲೂಸ್ ಎವ್ರಿಥಿಂಗ್ ಟು ಅಸ್. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲಿಗೆ ಹೋಗಿ ವಾಪಸ್ ಬಂದ ನಂತರ ಇವೆಲ್ಲ ಬೆಳವಣಿಗೆಗಳು ಶುರುವಾಯಿತು ಅನ್ನುವಂತಹ ಮಾತುಕತೆ, ವಿಚ್ ಇಸ್ ಟ್ರೂ ಆಲ್ಸೋ. ಎಫೆಕ್ಟ್ ಏನಾಗಬಹುದು ಅಂತ ಅನ್ಸುತ್ತೆ? ಮೋದಿಯವರು ಹೋಗಿದ್ದು ಪ್ರಾಬಬ್ಲಿ ಇದ್ರ ಬಗ್ಗೆ ಮಾತಾಡಕ್ಕಂತೂ ನನಗೇನೋ ಅನ್ಸಲ್ಲ. ದಟ್ ಈಸ್ ಪ್ಯೂರ್ಲಿ ಇಟ್ ಈಸ್ ಎ ಬಿಸ್ನೆಸ್ ಪರ್ಪಸ್ ವಾಟ್ ಹಿ ವೆಂಟ್ ಫಾರ್ ದ ಡೆವಲಪ್ಮೆಂಟ್ ವೆರಿ ಲಾಂಗ್ and it is for a long term discussion. He had gone and he had come back. ಅಫ್ಕೋರ್ಸ್ ಯಾವುದೇ ದೇಶದ ಒಂದು ಕಂಟ್ರಿ ಅಧ್ಯಕ್ಷ ಇದ್ದಾಗ ಆ ವಾರ್ ಯಾವ ದೇಶನೂ ವಾರ್ ಮಾಡೋಕ್ಕೋಗಲ್ಲ. ಈಗ ಬೈಡನ್ ವಾರ್ ಸ್ಟಾರ್ಟ್ ಆದಾಗ ಬಂದು ಇಳಿದಾಗ ಯಾವ ಬಾಂಬು ಬಂದು ಬೀಳಲ್ಲ ಇಸ್ರೇಲ್ ಮೇಲೆ. ಅರ್ಥ ಆಯ್ತಾ? ಇವನ್ ಮೋದಿ ಹೋದ್ರೂ ಆ ದೇಶದ ಮೇಲೆ ಯಾವ ಬಾಂಬು ಯಾರು ಹಾಕಕ್ಕೋಗಲ್ಲ. ಬಿಕಾಸ್ ಆ ಒಂದು ದೇಶನ ಎದುರಾಕೊಂಡಂಗೆ ಆಗುತ್ತೆ. ಒಂದು ದೇಶದ ಪ್ರತಿನಿಧಿ ಅಲ್ಲಿ ಇರ್ತಾನೆ. ಆ ದೇಶದ ಪ್ರತಿನಿಧಿ ಇದ್ದಾಗ ಆ ದೇಶದ ಮೇಲೆ ಯಾರು ಅಲೆ ಮಾಡಕ್ ಹೋಗಲ್ಲ. ಇಟ್ ವಿಲ್ ಬಿ ಅಗೇನ್ಸ್ಟ್ ದಟ್. ಯು ವಿಲ್ ಗೆಟ್ ಯು ವಿಲ್ ಮೇಕ್ ದೆಮ್ ಆಸ್ ಎ ಎನಿಮಿ. ಸೊ ಮೋದಿ ಹೋಗಿದ್ದು ಪ್ಲಸ್ ಇದಕ್ಕೂ ನಾನು ಎಲ್ಲೂ ಕನೆಕ್ಟ್ ಮಾಡೋ ಅಂತ ಯಾವ ರೀಸನ್ನು ಕಾಣ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಮೋದಿ ಹೋದ್ಮೇಲೆ ಏನು ಗಲಾಟೆ ಶುರುವಾಗಿಲ್ಲ. ಇದು ವರ್ಷಗಳಿಂದ ನಡೀತಾ ಇರೋ ಗಲಾಟೆ. ಅದು ಡಿಸ್ಕಷನ್ ನಡೀತಾನೆ ಇತ್ತು. ಇದಾಗಲೇ ತುಂಬ ತಾರಕಕ್ಕೇರಿತ್ತು. ಇದಕ್ಕೂ ಇಂಡಿಯನ್ಸ್ಗೂ ಅಥವಾ ಇದಕ್ಕೂ ನಮ್ಮ ದೇಶದ ಪ್ರಧಾನಿಗೂ ಯಾವುದೇ ರೀತಿಯಾಗಿರೋ ಸಂಬಂಧ ಇಲ್ಲ ಸರ್. ಐ ಅಗ್ರಿ ದ್ಯಾಟ್. ಬಟ್ ಅಮೆರಿಕ ನಮ್ಮ ಮೇಲೆ ಟ್ಯಾಕ್ಸ್ ವಾರ್ ಮಾಡಿದ್ದಾಗಿರ್ಬೋದು, ಅತಿ ಹೆಚ್ಚು ಟ್ಯಾಕ್ಸೇಷನ್ ಅದರ ಒತ್ತಡ ಹಾಕಿದ್ದಾಗಿರ್ಬೋದು, ಇದೆಲ್ಲವನ್ನ ಗಮನಿಸ್ತಾ ಹೋಗೋದಾದರೆ
ಇರಾನ್ ಜೊತೆ ನಮ್ಮ ಸಂಬಂಧ ಆಲ್ರೆಡಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಆ ಸಂಬಂಧಕ್ಕೆ ಏನಾದ್ರೂ ಒಂದು ಹುಳಿ ಹಿಂಡೋ ಪ್ರಯತ್ನ ಅಲ್ಲಿಂದ ಏನಾದ್ರೂ ಆಗಿರಬಹುದು ಅಂತ ಅಮೆರಿಕಾ ಇಂಟ್ರೆಸ್ಟ್ ವಾಸ್ ನಾಟ್ ವಿ ಬೀಯಿಂಗ್ ಗುಡ್ ವಿತ್ ಇರಾನ್. ಅಮೆರಿಕಾ ಇಂಟ್ರೆಸ್ಟ್ ವಾಸ್ ವಿ ಸರೌಂಡರಿಂಗ್ ದೆಮ್ ಟು ಟ್ರಂಪ್, ನಾಟ್ ಅಮೇರಿಕಾ, ಟ್ರಂಪ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಬೇರೆ ಯಾವ ಅಧ್ಯಕ್ಷ ಇದ್ದಾಗೂ ಇಷ್ಟೊಂದು ಪ್ರಾಬ್ಲಮ್ ಆಗಿರಲಿಲ್ಲ ನಮಗೆ. ಇದು ಈ ಟ್ರಂಪ್ 2 ಅಲ್ಲಿ ಏನಂದರೆ ಉಚಿತನ ಜಾಸ್ತಿ ಆಗಿದೆ, ಏಜ್ ಜಾಸ್ತಿ ಆಗಿದೆ, ಈಸ್ ಥಿಂಕಿಂಗ್ ಇಸ್ ನಾಟ್ ವೆರಿ ಸ್ಟೇಬಲ್ ಮೈಂಡ್ ಇಲ್ಲ. ಇವತ್ತಿದ್ದಿದ್ದು ಒಂಥರ, ನಾಳೆ ಬೆಳಿಗ್ಗೆ ಒಂಥರ. ವಾಟ್ ಈ ಟಾಕ್ಸ್ ಆ್ಯಂಡ್ ವಾಟ್ ಈ ಡಸ್ ಇಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಸೊ actually I wanted to something, sir. Is that any connection with Epstein file and this war? ಆ ಥರ ವಿ ಕೆನಾಟ್ ಗೋ ಟೂ ಮಚ್ ಡೆಪ್ತ್ ಆಫ್ ಎಪ್ಸ್ಟೀನ್ ಫೈಲ್ಸಲ್ಲಿ ಇರಾನಿಯನ್ಸು ಇಸ್ರೇಲೀಸು ಇವರಿದ್ರು. ವಿ ಡೋಂಟ್ ನೋ ದಟ್ ಬಿಕಾಸ್ ದಟ್ ಇಟ್ ಸೆಲ್ಫ್, ಅದರಲ್ಲಿ ಟ್ರಂಪ್ ಹೆಸರು ಇದೆ, ಮೋದಿ ಹೆಸರು ಇದೆ. ಪ್ರಾಬಲಿ ಮೋದಿ ಅವರೇನು ಅಲ್ಲೇನೋ ಇದು ಮಾಡೋದು, ಸಮ್ ಇಮೇಲ್ ಹ್ಯಾಸ್ ಗಾನ್ ಟು ಹಿಮ್ ಅಷ್ಟೇ ಹೇಳ್ತಾರೆ ಹೊತ್ತು, ದೇರ್ ವಾಸ್ ನಥಿಂಗ್ ಲೈಕ್ ದಟ್. ಸೊ ದಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ ಆಫ್ ಎಪ್ಸ್ಟೀನ್ ಫೈಲ್ಸ್. ಅದಕ್ಕೋಸ್ಕರ ದೇಶಗಳ ಮಧ್ಯೆ ಯುದ್ಧ ಆಗೋದು ಅದೆಲ್ಲ ನಡೆಯುವಂಥ ಒಂದು ಸಂದರ್ಭ ಭಾಳ ಕಮ್ಮಿ. ಸೊ ದಟ್ ವಾಸ್ ಎ ಟೋಟಲಿ ಅ ಡಿಫ್ರೆಂಟ್ ಥಿಂಗ್. ಅಫ್ಕೋರ್ಸ್ ಈ UK ನೋಡಿರ್ಬೋದು, ಈ ವಾಸ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಎಪ್ಸ್ಟೀನ್ ಆ್ಯಂಡ್ ಈ ವಾಸ್ ಇನ್ವಾಲ್ವ್ಡ್ ವಿತ್ ಆಲ್ ದೋಸ್ ಆ್ಯಕ್ಟಿವಿಟೀಸ್ ಆಫ್ ಚೈಲ್ಡ್ ಅಬ್ಯೂಸ್. ಅದರಿಂದ ಆ ಪ್ರಿನ್ಸ್ ಚಾರ್ಲ್ಸ್ ತಮ್ಮನ್ನು ಅರೆಸ್ಟ್ ಮಾಡಿ ಇದು ಮಾಡಿ ಆಮೇಲೆ ಅಫ್ಕೋರ್ಸ್ ದೇ ಹ್ಯಾವ್ ರಿಲೀಸ್ಡ್ ಆನ್ ಎ ಬೇಲ್ ಆರ್ ಸಮಥಿಂಗ್ ಲೈಕ್ ದಟ್. ಆ ಥರ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ನನಗೇನೋದು ಇಸ್ರೇಲ್ ಇರಾನಿಯನ್ಸ್ ಹೆಸರು ಇಲ್ಲ ಇಂಡಿಯನ್ಸ್ ಹೆಸರು ಇದೆ ಅಂತ ನನಗೆ. ಸಿ ಆಲ್ ಓವರ್ ದ ವರ್ಲ್ಡ್ ಇದು ಒಂಥರ ಬೆಂಕಿ ಥರ ಹಬ್ತಾ ಇತ್ತು ಎಪ್ಸ್ಟೀನ್ಸ್ ಫೈಲ್ ಅನ್ನೋದು. ದಿನ ಬೇರೆ ಬೇರೆ ಫೋಟೋಸು, ವಿಡಿಯೋಸು, ಮತ್ತೊಂದು ಇನ್ನೊಂದು ಬಿಡುಗಡೆ ಆಗೋದು. ಬಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಬಗ್ಗೆ ಇದೆ ಅಂತ ಹೇಳ್ತಾರೆ, ಬಟ್ ಕನ್ಫರ್ಮೇಷನ್ ಎಲ್ಲೂ ಇಲ್ಲ. ಯಾವಾಗ ಈತನ ಫೋಟೋಸು ಅದು ಸಣ್ಣ ಸಣ್ಣ ಮಕ್ಕಳ ಜೊತೆ ಹೊರಗಡೆ ಬರುತ್ತೋ, ಯಾವಾಗ ಚೈಲ್ಡ್ ಅಬ್ಯೂಸ್ ಆಗ್ತಾ ಇದ್ದಿದ್ದಲ್ಲಿ ನಿಜ ಅನ್ನೋದು ಹೊರಗಡೆ ಬರುತ್ತೋ, ಅಮೇರಿಕಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಬೀದಿಗಿಳಿದು ಈತನನ್ನು ದೂಷಿಸ್ತಾರೆ, ರಿಸೈನ್ ಮಾಡು ಅಂತ ಹೇಳ್ತಾರೆ. ಇದೇ ಟ್ರಂಪ್ನಾಗಿರ್ಬೋದು, ಇಡೀ ವಿಶ್ವದಲ್ಲಿ ಇದು ಒಂಥರ ಜ್ವಾಲಾಮುಖಿ ಥರ ಹಬ್ತಾ ಇರುತ್ತೆ. ಸೊ ಈ ಎಲ್ಲ ಇಷ್ಟೊಂದು ಡ್ಯಾಮೇಜ್ ಆಗ್ತಾ ಇರೋ ಟೈಮಲ್ಲಿ ಈ ಇನ್ಸಿಡೆಂಟ್ ಆಗಿರೋದಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಕೂಡ ನನಗೇನೋ ಆ ಥರ ಅನಿಸ್ತಾ ಇಲ್ಲ. ಪ್ರಾಬಬ್ಲಿ ಈಸ್ ನಾಟ್ ಸೋ ಎಮೋಷ್ನಲಿ ಸೋ ಡಿಸ್ಟರ್ಬ್ಡ್ ಬೈ ದಿಸ್ ಟೈಪ್ ಆಫ್ ನೇಮ್ಸ್ ಆರ್ ಎನಿಥಿಂಗ್ ಲೈಕ್ ದಟ್. ಸೊ ನನಗೆ ಅವನಿಗಿರೋ ಈ ಒಂದು ಮೆಂಟಲ್ ಇಶ್ಯೂಸಲ್ಲಿ ಐ ಡೋಂಟ್ ಥಿಂಕ್ ಸೊ ಎಪ್ಸ್ಟೀನ್ ಫೈಲ್ಸ್ ವುಡ್ ಹ್ಯಾವ್ ರಿಯಲಿ ಡಿಸ್ಟರ್ಬ್ಡ್ ಹಿಮ್ ಆ್ಯಂಡ್ ಅದನ್ನು ದಾರಿ ತಪ್ಪಿಸೋಕ್ಕೆ ಈ ಒಂದು ಯುದ್ಧ ಮಾಡಿದೆ ಅನ್ನೋಕ್ಕೆಲ್ಲನೂ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಓಕೆ. ಚೈನಾ ಮತ್ತು ಇರಾನ್ನ ಸಂಬಂಧ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇರಾನ್ನಲ್ಲಿ ಕಚ್ಚಾ ತೈಲವನ್ನು ಚೈನಾ ತನಗೆ ತರ್ಕೊಳ್ತಾ ಇತ್ತು. ಬಟ್ ಈ ಥರದ ವಾತಾವರಣ ನಿರ್ಮಾಣ ಆಗಿದ್ದ ಟೈಮಲ್ಲಿ ಲಾಭ ನಷ್ಟನ ಚೈನಾ ತುಂಬ ನೋಡುತ್ತೆ. ಚೈನಾ ಈಸ್ ವೆರಿ ಕ್ಲೆವರ್. See, China would have already done the alternate arrangements of taking the fuel. ರಷ್ಯಾ ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಅವ್ರಗಳ ಜೊತೆ ದೇ ವುಡ್ ಹ್ಯಾವ್ ಡನ್ ಸಮಥಿಂಗ್. ವೆನೆಜುಲಾಯಿಂದನೂ ತಗೋಬೋದು, ವಿ ಡೋಂಟ್ ನೋ. ಸೊ ದೇ ವುಡ್ ಹ್ಯಾವ್ ಡನ್ ಸಮ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್. ಓಕೆ. ಈಗ ಇರಾನ್ ಅಂತೂ ಕಂಪ್ಲೀಟ್ಲಿ ಇಟ್ಸ್ ಲೈಕ್ ಅಲೋನ್. ರಷ್ಯಾ ಸಪೋರ್ಟ್ ವಿಲ್ ಸ್ಟ್ಯಾಂಡ್ ವಿತ್ ದೇ ಓನ್ಲಿ ಡಿಪ್ಲೊಮ್ಯಾಟಿಕಲಿ ಸಪೋರ್ಟ್ ಮಾಡ್ತಾರೆ. ದೇ ಮೇ ನಾಟ್ ಸಪ್ಲೈ ಅದರ್ ಕಂಟ್ರೀಸ್. ಸರ್, other countries, so see, they don't want to get involved into this problem because American ಡೈರೆಕ್ಟಾಗಿ ಎದುರಾಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಇವಾಗ ಚೈನಾಗೂ ಅದೇ ಇಶ್ಯೂ. ಬಿಕಾಸ್ ಇದನ್ನು ಎದುರಾಕೊಂಡ್ರೆ ಇಟ್ ವಿಲ್ ಬಿ ಅ ಡೈರೆಕ್ಟ್ ವಾರ್. ದೋ ಚೈನಾ ಈಸ್ ಎಕನಾಮಿಕಲಿ ಡಿಪೆಂಡೆಂಟ್ ಆನ್ ಇರಾನ್ ಟೂ ಮಚ್, ಬಟ್ ಸ್ಟಿಲ್ ದೇ ಡೋಂಟ್ ವಾಂಟ್ ಟು ಗೋ ನೆಕ್ ಆನ್ ನೆಕ್ ವಿತ್ ಅಮೆರಿಕಾ ಬಿಕಾಸ್ ಈಗಿರೋ ಇಶ್ಯೂಸಲ್ಲಿ ದೇ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎ ಡೈರೆಕ್ಟ್ ಫೈಟ್ ಬಿಟ್ವೀನ್ ಅಮೆರಿಕಾ ಆ್ಯಂಡ್ ಚೈನಾ. ಸೊ ಅದೊಂಥರ ಕೋಲ್ಡ್ ವಾರ್ ಥರ ಇದೆ. ಅದು ಹಾಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ಮಟ್ಟಕ್ಕಿದ್ದಾರೆ ಅಷ್ಟೇ. ಸೊ ಅಂಥ ಇದು ಇಲ್ಲ ದೇ ವೋಂಟ್ ಸಪ್ಲೈ ಆರ್ ಎನಿಥಿಂಗ್ ಲೈಕ್ ದಟ್. ದೇ ವಿಲ್ ಓನ್ಲಿ ದೇ ಕೀಪ್ ಆನ್ ಕ್ರಿಟಿಸೈಸಿಂಗ್. ಆ್ಯಂಡ್ ಈಗ ಪುತಿನ್ ಇವತ್ತು ಕ್ರಿಟಿಸೈಸ್ ಮಾಡಿದ್ದಾರೆ, ಚೈನಾ ಅವರು ಕ್ರಿಟಿಸೈಸ್ ಮಾಡಿದ್ದಾರೆ ಫಾರಿನ್ ಮಿನಿಸ್ಟರ್. ಸೊ ದೇರ್ ವಿಲ್ ಬಿ ಓನ್ಲಿ ಕ್ರಿಟಿಸಿಸಮ್. ಪ್ರಾಬಬ್ಲಿ UN ಅದೇನೋ ಹಲ್ಕಿತ್ ಇದ್ರ ಥರ UN ಪ್ರಾಬಬ್ಲಿ ಅಲ್ಲಿ ಅವ್ರ ಮೇಲೆ ಕೆಂಡಾಕಾರ್ಬೋದು. ಅದು ಬಿಟ್ಟರೆ ಇನ್ನೇನು ಮಾಡ್ತಾರೆ ಅಂತ ನನಗೇನು ಅನಿಸ್ತು. 6 ರಾಷ್ಟ್ರಗಳ ಮೇಲೆ, ಅಂದರೆ 6 ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ಎಲ್ಲೆಲ್ಲಿ ಅಮೆರಿಕಾದ ವಾಯುನೆಲೆಗಳು ಇದ್ವೋ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅವ್ರ ಮೇಲೆ ಆಲ್ರೆಡಿ ಈಗ ಅಟ್ಯಾಕ್ ಮಾಡಿ ಆಗಿದೆ ಇರಾನ್. ಸೊ ಈಗ ಇರಾನ್ನ ಪರಿಸ್ಥಿತಿ ಒಂದು ಸ್ವಲ್ಪ
ಕಮ್ಜೋರ್ ಅಂತ ಹೇಳ್ತಾರಲ್ಲ, ಯಾಕಂದರೆ ಖಮೇನಿ ಅವ್ರನ್ನ ಕಳ್ಕೊಂಡಿರೋದ್ರಿಂದ ಇಡೀ ದೇಶದಲ್ಲಿ 70-80% ಜನ ಶೋಕ ಸಾಗರದಲ್ಲಿದ್ದಾರೆ. ಸೊ ಇಂಥ ಟೈಮಲ್ಲಿ ಈ ಬೇರೆ ಬೇರೆ ಗಾಲ್ಫ್ ಕಂಟ್ರಿಗಳು ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆಯಾ? ಇಲ್ಲ, ದೇ ಡೋಂಟ್ ವಾಂಟ್ ಟು ರಬ್ ವಿತ್ ಇರಾನ್ ಡೈರೆಕ್ಟ್ಲಿ. ದೇ ವಿಲ್ ಫರ್ಗಿವ್ ಅಂದರೆ ದೇ ಆರ್ ಟೆಲಿಂಗ್ ದಟ್ ನೋಡಿ, ನೀವು ಮಿಲ್ಟ್ರಿ ನೆಲೆಗಳ ಮೇಲೆ ಏನು ದಾಳಿ ಮಾಡಿದಿರೋ ದಟ್ ಈಸ್ ಓಕೆ, ಆ್ಯಂಡ್ ವಿ ಹ್ಯಾವ್ ನಾಟ್ ಗಿವನ್ ಎನಿ ಏರ್ ಸ್ಪೇಸ್ ಫಾರ್ ದೆಮ್ ಟು ಟ್ರಾವೆಲ್ ಆರ್ ಡೂ ಎನಿಥಿಂಗ್ ಲೈಕ್ ದಟ್. ಸೊ ನಮ್ಮ ಮೇಲೆ ಅವ್ರು ಮಿಲ್ಟ್ರಿ ಮೇಲೆ ಮಾಡಿದರೆ ನಾವು ಓಕೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಬಲ್. ಬಟ್ ನಮ್ಮ ಜನಗಳ ಮೇಲೆ ದಾಳಿ ಮಾಡೋದಾಗಲಿ, ನಮ್ಮ ಅಸೆಟ್ಸ್ ಮೇಲೆ, ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡೋದಾಗಲಿ, ನಮ್ಮ ಎಕನಾಮಿ ಮೇಲೆ ದಾಳಿ ಮಾಡೋದಾಗಲಿ ಆದರೆ ನಾವು ಒಂಥರ ವಿ ಮೇ ಗೋ ಅಗೇನ್ಸ್ಟ್ ಯು. ಬಟ್ ಡಿಫೆನ್ಸ್ ಅನ್ನೋದು ತೊಗೊಂಡ್ರೆ ದೇ ಅಗೇನ್ ಯಾರು ಅವ್ರಿಗೆ ಡಿಫೆನ್ಸ್ ರಕ್ಷಣೆ ಕೊಡ್ತಾ ಇದ್ದಾರೆ? ಸೌದಿ ಈಸ್ ಓಕೆ ಗುಡ್ ವಿತ್ ಸಮ್ ರೆಫೇಲ್ಸ್ ಅದು ಇದು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ಆಲ್ ಡಿಪೆಂಡ್ ಆನ್ ಅಮೆರಿಕಾ ಓನ್ಲಿ. ಆಮೇಲೆ ವೈದ್ಯವಾಗಿ ಒಂದು ವಾಯುನೆಲೆ, ಮಿಲ್ಟ್ರಿ ನೆಲೆ ಯಾಕೆ ಕೊಟ್ಟಿದ್ದಾರೆ? ದೇ ಥಿಂಕ್ ದಟ್ ಅಮೆರಿಕಾ ವಿಲ್, ದೇ ಡು ನಾಟ್ ವಾಂಟ್ ಟು ಸ್ಪೆಂಡ್ ಮನಿ ಆನ್ ದ ಡಿಫೆನ್ಸ್. ಸೊ ಅಮೆರಿಕಾ ವಿಲ್ ಡೂ ದಟ್ ಜಾಬ್. ಸೊ ನಾವು ನಮ್ಮ ಗ್ರೋತ್ ನೋಡ್ಕೊಂಡು ಹೋಗೋಣ. ಸೊ ನೀವು ಅಮೆರಿಕ ನಮ್ಗೆ ಕಾಯ್ತಾರೆ, ಅವ್ರು ನೆಲೆ ಬೇಕು, ನೆಲೆ ಕೊಡೋಣ. ದಟ್ಸ್ ಆಲ್ ದೇ ಹ್ಯಾವ್ ಡನ್ ಇಟ್. ಸೊ 3ನೇ ಮಹಾಯುದ್ಧದ ಆರಂಭ ಆಗಬಹುದಾ ಇದು? 3ನೇ ಮಹಾಯುದ್ಧ ಅಂದರೆ ಈಗಾಗಲೇ ಎಷ್ಟು ರಾಷ್ಟ್ರಗಳ ಮಧ್ಯೆ ಗಲಾಟೆ ನಡೀತಾ ಇದೆ. ಒಂಥರ 3ನೇ ಮಹಾಯುದ್ಧ ಯಾವಾಗ ರಷ್ಯಾ ಯುಕ್ರೇನ್ ಸ್ಟಾರ್ಟ್ ಆಯಿತು ಅಲ್ಲಿಂದನೇ ಸ್ಟಾರ್ಟ್ ಆಗೋಗಿದೆ. ಡೈಲಿ ಬೆಳಿಗ್ಗೆ ಆದರೆ ಒಂದಲ್ಲ ಒಂದು ಯುದ್ಧಗಳು ನೋಡ್ತಾನೆ ಇದ್ದೀರಾ. ಆ ಥರ ಡೈರೆಕ್ಟ್ ಅಂದರೆ ಅವಾಗ ಇದ್ದಿದ್ದು 2 ದೇಶಗಳು ವಿಚ್ ವಾಸ್ ವೆರಿ ಸ್ಟ್ರಾಂಗ್. ಒಂದು ರಷ್ಯಾ ಇತ್ತು, ಒಂದು ಅಮೇರಿಕಾ ಇತ್ತು. ಈಗಲ್ಲ, ಈಗ ಏನಾಗ್ಬಿಟ್ಟಿದೆ ಮಲ್ಟಿಪೋಲರೈಸೇಷನ್. ಈಚ್ ಒನ್, ಚೈನಾನು ನಾನೇ ದೊಡ್ಡವನು, ಇಂಡಿಯಾನು ನಾನೇ ದೊಡ್ಡವನು, ಪಾಕಿಸ್ತಾನು ನಾನೇ ದೊಡ್ಡವನು, ನಾರ್ತ್ ಕೊರಿಯಾನು ನಾನೇ ದೊಡ್ಡವನು. ಸೊ ದಿಸ್ ಇಸ್ ನೌ ಇಟ್ ಈಸ್ ಬಿಕಮ್ ಮೋರ್ ಮಲ್ಟಿಪೋಲರೈಸ್ಡ್. ಸೊ ಆ ಥರ ನಿಮ್ಗೆ ಕಾಣದೇ ಇರ್ಬೋದು. ಬಟ್ ಯು ಸಿ ವೇರ್ ದೇರ್ ಇಸ್ ನೋ, ಒಂಥರ ಚೈನಾ ತೈವಾನ್ ಮೇಲೆ ಹೋಗುತ್ತೆ, ಈ ರಷ್ಯಾ ಯುಕ್ರೇನ್ ಮೇಲೆ ಹೋಗುತ್ತೆ, ಇಸ್ರೇಲ್ ಇರಾನ್ ಮೇಲೆ ಹೋಗುತ್ತೆ, ಈ UAE ಸೌದಿ ಅರೇಬಿಯಾ ಮಧ್ಯೆ ಗಲಾಟೆ ಸ್ಟಾರ್ಟ್ ಆಗಿದೆ. ಸೊ ಇದೊಂಥರ 3ನೇ ಯುದ್ಧ ಗೊತ್ತಿಲ್ಲದೇನೆ ನಡೀತಾ ಇದೆ, ಆಗೋಗ್ಬಿಟ್ಟಿದೆ ನಮ್ಗೆ ಅಷ್ಟೇ. ಓಕೆ ಸರ್, ಈಗಿರೋ ಪರಿಸ್ಥಿತಿಯಲ್ಲಿ ಇನ್ ಕೇಸ್ ಆಕ್ಚುಲಿ ವರ್ಲ್ಡ್ ವಾರ್ ಥರ ಸಿಚುವೇಶನ್ ಶುರುವಾದರೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಯಾರಿಗೂ ಇಲ್ಲ, ಎಕನಾಮಿಕಲಿ ಯಾರಿಗೂ ಶಕ್ತಿ ಇಲ್ಲ. ದೆನ್ ವಾರ್ ಈಸ್ ನಾಟ್ ಎ ಥಿಂಗ್ ವಿಚ್ ಈಸ್ ಟಿವಿಲಿ ನೋಡೋಕ್ಕೆ ಚಂದ. ಬಟ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ವಾಟ್ ಯು ಡೂ ಪರ್ ಡೇ, ಅಮೌಂಟ್ ಆಫ್ ಸಾವಿರಾರು ಕೋಟಿ ತಡ್ಕೊಳ್ಳೋ ಶಕ್ತಿ ಯಾರ ಕೈಲೂ ಇಲ್ಲ. ಈಗ ಒಂದು ಮಿಸೈಲ್, ಒಂದು ಇಂಟರ್ಸೆಪ್ಟರ್ ಯೂಸ್ ಮಾಡಬೇಕು, Arrow 2, Arrow 3 ಅಂತ ಇರ್ತಾರೆ. ಎಷ್ಟು ಕೊಟ್ಟಿದ್ದೀರಾ? $3 million ಒಂದು ಇಂಟರ್ಸೆಪ್ಟರ್. ಒಂದು ಡ್ರೋನ್, ಯಾವುದೋ $50,000 ಡ್ರೋನ್ ಕಳಿಸಿರ್ತಾನೆ, ಅದು ನೋಡಿಯೋಕ್ಕೆ $3 million ನೀವೊಂದು ಇಂಟರ್ಸೆಪ್ಟರ್ ಯೂಸ್ ಮಾಡಬೇಕು. ಎಷ್ಟು ಇಂಟರ್ಸೆಪ್ಟರ್ ಖರ್ಚು ಮಾಡ್ಕೊಂಡು ಕೂತಿರ್ತೀರ ಸರ್? ಅಂದಾಜು ಇದನ್ನು ಹೇಳ್ತಾ ಇದ್ದಾಗ ನಂಗೆ ಒಂದು ಕ್ವೆಶನ್ ಬಂತು. ಈಗ ನಿನ್ನೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಅಟ್ಯಾಕ್ ಮಾಡಿದ್ರು, ಮತ್ತು ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಕೂಡ ಮಾಡ್ತು. ಇದರಲ್ಲಿ ಅಂದಾಜು ಎಷ್ಟು ಖರ್ಚಾಗಿರ್ಬೋದು? ಅಂದಾಜು ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ನಾಲೆಜ್ ಆಫ್ ಎಷ್ಟು $1 billion ಹೋಗಿದ್ದಾವೆ ಅಂತ ನನಗೂ ಗೊತ್ತಿಲ್ಲ ಇನ್ನು. ಬಿಕಾಸ್ ವಿತೌಟ್ ನೋಯಿಂಗ್ಲಿ ಐ ಕೆನಾಟ್ ಟೆಲ್ ಇಷ್ಟು ಖರ್ಚಾಗಿ. ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದರೂ ನೋಡಮ್ಮ, ಒಂದು ವಾರ ನಮ್ಮ ಆಪರೇಷನ್ ಸಿಂಧೂರ ಅದು ಇದು ಎಲ್ಲ ಖರ್ಚಾಗುತ್ತೆ ಅಂದರೆ ಒಂದು ದಿವಸ, ಒಂದು ವಾರ ಮಾಡಿದ್ರೆ 600 1,000 ಕೋಟಿ ತನಕ ಹೋಗುತ್ತೆ. ಇಲ್ಲಿ ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಮಿಸೈಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ವಾಟ್ ಟೈಪ್ ಆಫ್ ಏರ್ ಡಿಫೆನ್ಸ್, ವಾಟ್ ಟೈಪ್ ಆಫ್ ಇದು ಐ ರಿಯಲಿ ಡು ನಾಟ್ ನೋ. ಸೊ ಐ ಕೆನಾಟ್ ಜಡ್ಜ್ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ. ಈಗ ನಾವು ಒಂದು ಬ್ರಹ್ಮೋಸ್ ಮಿಸೈಲ್ಸ್, ಎಕ್ಸಾಂಪಲ್ ಬ್ರಹ್ಮೋಸ್ ಅಲ್ಲಿ ಹೊಡೆದ್ರು, ಎಷ್ಟಿರ್ಬೋದು ಬ್ರಹ್ಮೋಸ್ ಮಿಸೈಲ್? 45 ಕೋಟಿ ಒಂದು ಮಿಸೈಲ್. ಒನ್ ಮಿಸೈಲ್ 45 ಕೋಟಿ. ವೈ ಐ ಆಸ್ಕ್ಡ್ ಯು ದಿಸ್ ಕ್ವೆಶ್ಚನ್ ಅಂದರೆ, ಗಿರೀಶ್ ಸರ್, ನೀವು ಸೋಷಿಯಲ್ ಮೀಡಿಯಾ ನೋಡ್ತಿರ್ತೀರಾ, ನಿಮಗೂ ಅರ್ಥ ಆಗಿರುತ್ತೆ. ಸೊ ಇಂತಹ ಸಿಚುವೇಶನ್ ನಿರ್ಮಾಣ ಆದಾಗ ಪರ ವಿರೋಧ ಚರ್ಚೆ ಇರಬೇಕು. ಬಟ್ ಆ ಪರ ವಿರೋಧ ಚರ್ಚೆ ವಿಕೋಪಕ್ಕೆ ಹೋಗಿ ಇನ್ನೇನೇನೋ ಕಮೆಂಟ್ಸು, ಇನ್ನೇನೇನೋ ಬಯಸೋದು, ಇನ್ನೇನೇನೋ ಮಾತಾಡ್ತಾ ಇದ್ದಾಗ ನೋಡೋದು ಯಾರು ಅಂದರೆ, ಈ ಕಮೆಂಟ್ಸ್ ಹಾಕೋರು ಪ್ರಾಬಬ್ಲಿ ಅವ್ರಿಗೆ ತುಂಬ ಟೈಮ್ ಇರುತ್ತೆ, ಕಮೆಂಟ್ಸ್ ಹಾಕೊಂಡು ಕೂತಿರ್ತಾರೆ. ಸೊ ಆ ಕಮೆಂಟ್ಸ್ ನೋಡ್ಕೊಂಡು ನಾವು ನರೇಷನ್ ಫ್ರೇಮ್ ಮಾಡ್ಕೊಳಕ್ಕಾಗಲ್ಲ. ಡೆಫಿನೆಟ್ಲಿ ಇಟ್ ಈಸ್ ಆಗಲ್ಲ. ಬಟ್ ಯುದ್ಧ ಆಗೇ ಬಿಡಲಿ, ಯುದ್ಧ ಆದರೆ ಚೆನ್ನಾಗಿರುತ್ತೆ, ಇವರು ಇರಲೇಬಾರ್ದು, ಈ ದೇಶದವ್ರು ಇರಲೇಬಾರ್ದು ಅಂತ ಎರಡೂ ಕಡೆಯಿಂದ ಆ ಮಾತು ಕೇಳಿ ಬರ್ತಿರುತ್ತೆ. ಬಟ್ ಅದನ್ನೇ ಅರ್ಥ ಮಾಡಿಸೋದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ ನಿಮಗೆ.
ಅದನ್ನೇ ಅಲ್ಲಿ ಅದನ್ನು ಕಿತ್ತಾಡೋ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಈ ಪ್ರಶ್ನೆ ಕೇಳಿದೆ. ವೆಲ್ ಸರ್, ನಾನು ಲಾಸ್ಟ್ ಟೂ ಕ್ವೆಶನ್ಸು, ನಾನು ತುಂಬ ಟೈಮ್ ತಗೊಳ್ಳಲ್ಲ. ಒಂದು, ಇಸ್ರೇಲ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವುದು? ಟೆಕ್ನಾಲಜಿ, ಇಂಟೆಲಿಜೆನ್ಸ್. ಇಷ್ಟು ಚಿಕ್ಕ ರಾಷ್ಟ್ರ ಮಣಿಪುರ ಅಷ್ಟು ಇಲ್ಲ, ಬೆಂಗಳೂರು ಅಷ್ಟು ಜನಸಂಖ್ಯೆ ಇಲ್ಲ. ಹೌದು. ಬಟ್ ದೇ ಆರ್ ವೆರಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್. ದೇ ಆರ್ ಡೆಡಿಕೇಟೆಡ್ ಪೀಪಲ್. ಇಲ್ಲಿ ಥರ 8 ಅವರ್ ಕೆಲಸ ಅಂದರೆ 4 ಅವರ್ ಕಾಫಿ ಕುಡಿದು 4 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಜಾತಿಗಳ ಮಧ್ಯೆ ಜಗಳ ಆಡಿಕೊಂಡು ಇವತ್ತು ನಾನು ಮುಖ್ಯಮಂತ್ರಿ, ನಾಳೆ ನಾಡಿದ್ದು ನಾನು ಮುಖ್ಯಮಂತ್ರಿ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಚರ್ಚೆ ಮಾಡಿಕೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋ ಜನಕ್ಕೆ ಅರ್ಥವೇ ಆಗ್ತಾ ಇಲ್ಲ. ಏನು ಡೆವಲಪ್ ಆಗ್ತಾ ಇದೆ, ದೇಶ ಯಾವ ಕಡೆ ತಿರುಗ್ತಾ ಇದೆ ಅನ್ನೋ ಒಂದು ಇದಿಲ್ಲ. ಆಲ್ ದಿ ಮೀಡಿಯಾಸ್ ಆ್ಯಂಡ್ ಎವ್ರಿಥಿಂಗ್ ದೇ ಓನ್ಲಿ ಟಾಕ್ ಅಬೌಟ್ ಏನಂದರೆ ನಾಳೆ ಯಾರು ಮುಖ್ಯಮಂತ್ರಿ, ನಾಳೆ ಯಾರು ಇವನು, ನಾಳೆ ಏನಾಗುತ್ತೆ, ಎಷ್ಟು ಗ್ಯಾರಂಟಿ ಸ್ಕೀಮ್ ಸಿಗುತ್ತೆ, ಎಷ್ಟು ಫ್ರೀ ಕೊಟ್ಟಬೇಕಾಗುತ್ತೆ, ಎಷ್ಟು ಫ್ರೀ ಸಿಕ್ಕಿದ್ರೆ ನಮಗೆ ಎಷ್ಟು ಸಿಗುತ್ತೆ ಮನೆಗೆ. ಈ ಇದರಲ್ಲೇ ನಾವು ಕಾಲ ಹಾಕ್ಬಿಟ್ಟಿದ್ದೀವಿ. ಇಸ್ರೇಲ್ ಇಸ್ ನಾಟ್ ಲೈಕ್ ದಟ್. ದೇ ಆರ್ ಡೆಡಿಕೇಟೆಡ್ ಪೀಪಲ್, ದೇ ಆರ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪೀಪಲ್. ಇವತ್ತು ನಾವು ಹೋಗಿ ಅವ್ರ ಹತ್ರ ಕೈ ಒಡ್ಡಂಗೆ ಆಗಿದೆ. ಅಗ್ರಿಕಲ್ಚರ್ ಆಗಲಿ, ನೀರಿನ ಸಲೈನ್ನ ಡ್ರಿಂಕಿಂಗ್ ವಾಟರ್ ಆಗೋದಾಗಲಿ, ಹೌ ದೇ ಆರ್ ಕನ್ವರ್ಟಿಂಗ್ ಸಚ್ ಎ ಸ್ಮಾಲ್ ಕಂಟ್ರಿ ಇಂಟು ಸಚ್ ಎ ಪವರ್ಫುಲ್ ಕಂಟ್ರಿ. ಹೌ ಸಿಂಗಾಪುರ್ ಹ್ಯಾಸ್ ಡೆವಲಪ್ಡ್ ಸೋ ಸ್ಟ್ರಾಂಗ್ಲಿ. ಇವತ್ತು ನಾನು ಇನ್ಫ್ಯಾಕ್ಟ್ ಐ ವಾಸ್ ಅಬೌಟ್ ಟು ಲೀವ್ ಟು ಜರ್ಮನಿ ಟುಡೇ ಬಿಕಾಸ್ ದುಬೈ ಈಸ್ ಅ ಪ್ರಾಬ್ಲಮ್. So all the flights have got cancelled. See how they have developed their country, small countries na ಇವತ್ತು ಎಲ್ಲ ದೇಶಗಳನ್ನು ಕನೆಕ್ಟ್ ಮಾಡ್ತಾ ಇದ್ದಾವೆ. ಆ ದುಬೈ ಅನ್ನೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರ್ಪೋರ್ಟ್ ಅಂದರೆ ವೈ ಇಂಡಿಯಾ ಡಸ್ ನಾಟ್ ಹ್ಯಾವ್ ಸಚ್ ಏರ್ಪೋರ್ಟ್ಸ್? ವೈ ವಿ ಕುಡ್ ನಾಟ್? ಇಷ್ಟು ದೊಡ್ಡ ದೇಶದಲ್ಲಿ ಆ ಥರ ಏರ್ಪೋರ್ಟ್ ಮಾಡಿ ಪ್ರತಿಯೊಂದು ದೇಶದಲ್ಲೂ ಕನೆಕ್ಟ್ ಮಾಡೋವಂಥ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ನಾವ್ಯಾಕೆ ಡೆವಲಪ್ ಮಾಡಲಿಲ್ಲ? ಇದ್ದಿದ್ದಂಥ ಒಂದು ಏರ್ ಇಂಡಿಯಾನು ಕಳ್ಕೊಂಬಿಟ್ವಿ ಗೌರ್ಮೆಂಟಿಂದ. ಸೊ ನಮ್ಮ ಥಿಂಕಿಂಗ್ ಆ ಥರ ಹೋಗ್ತಾ ಇದೆ, ಅವ್ರ ಥಿಂಕಿಂಗ್ ಬೇರೆ ಥರ ಇದೆ. ಡೆವಲಪ್ಮೆಂಟ್ ಯಾವಾಗ ಆ ಪ್ಯಾಷನ್ನು, ಡೆವಲಪ್ಮೆಂಟು, ಡೆಡಿಕೇಶನ್ನು, ದೇಶ ಪೇಟ್ರಿಯಾಟಿಸಮ್ ಅಲ್ಲಿ ಬರಬೇಕು. ದೇಶ ಡೆವಲಪ್ ಮಾಡೋದ್ರಲ್ಲಿ ನಮ್ಮಲ್ಲಿ ಆ ಪೇಟ್ರಿಯಾಟಿಸಮ್ ಹುಟ್ಟು ಬರಬೇಕು. ಬರೀ ಇಂಡಿಪೆಂಡೆನ್ಸ್ ಡೇ ದಿವಸ ಫ್ಲ್ಯಾಗ್ ಹಾಕ್ಕೊಂಡ್ವಿ, ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಫ್ಲ್ಯಾಗ್ ಹಾಕ್ಕೊಂಡ್ವಿ, ಅಷ್ಟಕ್ಕೆ ಪೇಟ್ರಿಯಾಟಿಸಮ್ ಬರೋಲ್ಲ. ನಮ್ಮ ರಾಜ್ಯ, ನಮ್ಮ ಇಂಡಸ್ಟ್ರಿ, ನಮ್ಮ ಜನ, ನಮ್ಮ ಓದು, ನಮ್ಮ ನಾಲೆಜ್ ಬರಬೇಕು, ನಾವು ಡೆವಲಪ್ ಆಗಬೇಕು. ಯಾವಾಗ ಬರುತ್ತೋ ಆವಾಗ ವಿ ಸ್ಟ್ಯಾಂಡ್ ಆಸ್ ಎ ಸೂಪರ್ ಪವರ್ ಕಂಟ್ರಿ. ಅದರ್ವೈಸ್ ಇದು ನಡೀತಾ ಹೋಗುತ್ತೆ ಇದೇ ಥರ. ನಾವು ಇರಾನ್ನಿಂದ ಏನು ಪಾಠ ಕಲಿಬೇಕು ಸರ್? ಇರಾನಿಂದ ಏನು ಪಾಠ ಕಲಿಬೇಕು ಅಂದರೆ, ಯು ಶುಡ್ ನಾಟ್ ಬಿ ಒಂದು ಐಡಿಯಾಲಜಿಗೆ ಸ್ಟಿಕ್ ಆನ್ ಆಗಬಾರ್ದು. ಯು ಹ್ಯಾವ್ ಟು ಬಿ ಗೋಯಿಂಗ್ ಅಲಾಂಗ್ ವಿತ್ ದ ವರ್ಲ್ಡ್. ಯು ಹ್ಯಾವ್ ಟು ಬಿ ಗುಡ್ ವಿತ್ ಪೀಪಲ್. ಕೆಲವು ಜನ ನೆಗೆಟಿವ್ ಇದೆ, ಕೆಲವು ಜನ ಪಾಸಿಟಿವ್ ಇದೆ. ವಾಟ್ ಈಸ್ ಪಾಸಿಟಿವ್? ಯು ಶುಡ್ ಗೋ ವಿತ್ ದ ಪಾಸಿಟಿವ್ ವಿತ್ ದೋಸ್ ಪೀಪಲ್. ಸೊ ನನ್ನ ಐಡಿಯಾಲಜಿ, ನಾನು ವಿಶ್ವ ಒಂದು ಕಡೆ ಹೋಗುತ್ತೆ, ನನ್ನ ಐಡಿಯಾಲಜಿ ನಾನು ಹಿಂಗೆ ನಡ್ಸ್ಕೊಂಡು ಹೋಗ್ತೀನಿ ಅಂದರೆ ಆ ದೇಶ ಯಾವತ್ತೂ ಇಂಪ್ರೂವ್ ಆಗಲ್ಲ. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಓಪನ್ ಆ್ಯಂಡ್ ಯು ಹ್ಯಾವ್ ಟು ಡಿಪ್ಲೊಮ್ಯಾಟಿಕಲಿ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಇವತ್ತು ಇಂಡಿಯಾ ಈಸ್ ಗ್ರೋಯಿಂಗ್ ಅಂದರೆ ಅವರ್ ಡಿಪ್ಲೊಮಸಿ ಈಸ್ ವೆರಿ ಗುಡ್. Our nation diplomacy, the way we are handling people around the world, way we are criticizing or way we are developing the friendship, that is very important. ಅದು ಇರಾನ್ ಎಲ್ಲೋ ಅದನ್ನು ಕಳ್ಕೋತು ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಇಲ್ಲಿ ಜಗತ್ತಲ್ಲಿ ಆಗ್ತಾ ಇರೋ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಸರ್, ಮೈ ಲಾಸ್ಟ್ ಕ್ವೆಶನ್, ನಾವು ಇಂಡಿಯನ್ಸ್ ಹೇಗೆ ರೆಡಿ ಆಗಬೇಕು ಮೆಂಟಲಿ, ಹೇಗೆ ರೆಡಿ ಆಗಬೇಕು ಎಕಾನಮಿಕಲಿ, ಹೇಗೆ ಪ್ರಿಪೇರ್ ಆಗಬೇಕು ನಮ್ಮ ಡಿಪ್ಲೊಮೆಸಿ? ನಾನು ಆಗಲೇ ಹೇಳಿದೆ ನಿಮಗೆ, ವಿ ಹ್ಯಾವ್ ಟು ಬಿಕಮ್ ಎ ಡೆವಲಪ್ಡ್ ನೇಷನ್. ವಿ ಹ್ಯಾವ್ ಟು ಬಿಕಮ್ ಎ ಸೂಪರ್ ಪವರ್ ನೇಷನ್. ಕರೆಕ್ಟ್. ವಿ ಹ್ಯಾವ್ ಟು ಬಿಕಮ್, ಇವತ್ತು IMF ಇಂದ ಸಾಲ ತಗೊಂಡು ಎಷ್ಟು ಸಾಲ ಕೊಡ್ತಾರೆ, ಇಷ್ಟು ಡಿಫಿಷಿಯೇಟ್ ಇದೆ, ಇಷ್ಟು ದುಡ್ಡು ಎಲ್ಲಿಂದ ತರಬೇಕು ಅನ್ನೋ ಪರಿಸ್ಥಿತಿಲೇ ಕಾಲ ಆಗ್ತಾ ಇದೆ. ನಮ್ಮ ಹತ್ರ ಇದಕ್ಕೆ ದುಡ್ಡಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, 6 ತಿಂಗಳು ಸಂಬಳ ಕೊಟ್ಟಿಲ್ಲ, ಬಸ್ ಡ್ರೈವರಿಗೆ ದುಡ್ಡು ಕೊಟ್ಟಿಲ್ಲ, ತಿಂಗಳಿಗೆ 7 ತಿಂಗಳು ಬಾಕಿ ಉಳಿಸ್ಕೊಂಡು ಕೂತಿದ್ದೀವಿ. ಆ ಥರ ಇದ್ದರೆ ಆ ದೇಶ ಯಾವತ್ತೂ ಇಂಪ್ರೂವ್ ಆಗಲ್ಲ. ಯು ಹ್ಯಾವ್ ಟು, ಎಲ್ಲರಿಗೂ ಗ್ಯಾರಂಟಿಲೇ ಜೀವನ ಮಾಡಿಸ್ತೀನಿ, ಯಾರಿಗೂ ತಲೆ ಓಡ್ಸೋಕ್ಕೆ ನಾವು ಯಾರಿಗೂ ಟೈಮ್ ಕೊಡಲ್ಲ, ಈ ಥರ ನೀವು ಯಾವಾಗ ಆ ಒಂದು ಮನೋಭಾವಕ್ಕೆ ಬರ್ತೀವೋ ಆ ದೇಶ ಯಾವತ್ತೂ ಇಂಪ್ರೂವ್ ಆಗಲ್ಲ. ಯು ಹ್ಯಾವ್ ಟು ಮೇಕ್ ದ ಪೀಪಲ್, ಜನನೇ ನಾನು ಹೇಳ್ತಾ ಇರೋದು. ಇದನ್ನೆಲ್ಲ ಅವ್ರು ಯಾಕೆ ಕೊಡ್ತಾರೆ?
ಗ್ಯಾರಂಟಿ ಕೊಡೋದು ಯಾರಿಗೆ ಕೊಡ್ತಾರೆ? ಅವ್ರಿಗಲ್ವಲ್ಲ, ಜನಕ್ಕೇನೆ. ಜನ ಅದ್ರ ಮೇಲೆ ಮರಳಾಗಿ ಅದನ್ನೇ ತಾನೇ ವಿ ಶುಡ್ ನಾಟ್ ಡಿಪೆಂಡ್ ಆನ್ ದೆಮ್. ವಿ ಶುಡ್ ನಮ್ಮದೇ ಆದ ಒಂದು ಹೆಸರು, ನಾವು ಹುಟ್ಟಿ ಹೋಗಿದ್ದೀವಿ, ಏನಾದ್ರು ಒಂದು ಮಾರ್ಕ್ ಮಾಡಿಬಿಟ್ಟು ಹೋಗ್ತೀವಿ, ನಾವು ಒಂದು ಕೊಡುಗೆ ಕೊಟ್ಟು ಹೋಗ್ತೀವಿ ಅನ್ನೋದು ಇರಬೇಕು. ನೀನು ಇಂಜಿನಿಯರ್ ಆಗಿದೆಯಾ, ನೀನು ಹೋಗಿ ನಿನ್ನೆ ವಾರ್ ಮಾಡು ಅಂತ ನಾನು ಹೇಳ್ತಿಲ್ಲ. ಡೆವಲಪ್ ಸಮ್ ಟೆಕ್ನಾಲಜಿ ವಿಚ್ ಹೆಲ್ಪ್ಸ್ ದಿ ನೇಷನ್ಸ್. ಡೆವಲಪ್ ಸಮಥಿಂಗ್. ಆರ್ಮಿಗೇನೋ ಒಂದು ಕಷ್ಟ ಇರುತ್ತೆ, ಅವ್ನಿಗೆ ಏನು ಬೇಕು ಅರ್ಥ ಮಾಡ್ಕೊ. ಡೆವಲಪ್ ಸಮಥಿಂಗ್ ಫಾರ್ ದೆಮ್. ಲೈಕ್ ದಟ್ ಯು ಸ್ಟಾರ್ಟ್ ಡೆವಲಪಿಂಗ್ ಸಮಥಿಂಗ್. ಐ ಆಮ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಅಕೌಂಟೆನ್ಸಿ ಫೀಲ್ಡ್ ಆಗಿರ್ಬೋದು, ಇಲ್ಲ ಸಾಫ್ಟ್ವೇರ್ ಆಗಿರ್ಬೋದು, ಮಾಡು. AI ಡೆವಲಪ್ ಮಾಡು. ನೀನೇ ಒಂದು ಡೆವಲಪ್ ಮಾಡಿ ಮಾಡೆಲ್ ಕ್ರಿಯೇಟ್ ಮಾಡು. ವೇರ್ ದ ಲೈಫ್ ಈಸಿ ಮಾಡ್ಕೊಳಂಗೆ ಮಾಡು. You do something for the nation. Okay. Automatically the nation grows and you become a powerful country. ವೆಲ್ ಸೈಡ್. ಗಿರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತಾದ್ರೂ ಈ ಇನ್ಫಾರ್ಮೇಷನ್ನ ನನ್ನ ವ್ಯೂವರ್ಸ್ಗೆ ತಲುಪಿಸ್ಕೊಟ್ಟಿದ್ದು. ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರಿ ಆ್ಯಸ್ ಯೂಶ್ವಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್, ಒಬ್ಬ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಒಂದು ವಿಚಾರವನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿ ಯಾರ ಪರವಾಗಿಯೂ ಇಲ್ಲ, ಯಾರು ವಿರುದ್ಧವಾಗಿಯೂ ಇಲ್ಲ. ಸಬ್ಜೆಕ್ಟ್ ಏನಿದೆಯೋ, ವಿಷಯ ಏನಿದೆಯೋ, ಎರಡು ದೇಶದ ಮಧ್ಯೆ ಏನೆಲ್ಲ ಆಗ್ತಾ ಇದೆಯೋ, ಎರಡು ದೇಶಗಳು ಹೇಗೆಲ್ಲ ಸಾಕ್ತಾ ಇವೆಯೋ, ಅದಕ್ಕೆ ಅಮೆರಿಕಾದ ಕೃಪಕಟಾಕ್ಷ ಅಂತ ನಾವೇನು ಕರಿತೀವಿ, ಅದು ಹೇಗಿದೆ ಅನ್ನೋದನ್ನು ಗಿರೀಶ್ ಸರ್ ತುಂಬಾ ಅಚ್ಚುಕಟ್ಟಾಗಿ ನಿಮ್ಗೆ ಈಸಿ ಆಗೋ ಥರ ಹೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಇಷ್ಟದ ಪಾರ್ಟ್ ಯಾವುದು ಮತ್ತು ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಹೋಗಿ ಬರೋ ಸಮಯ. ನಮಸ್ಕಾರ.